ಹಲೋ ನಮಸ್ಕಾರ ಎಲ್ಲರಿಗೂ ಗಾಡೆಸ್ ಸ್ಟಾರ್ಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಜೊತೆಗಿರ್ತಾರೆ, ಯಾವಾಗಲೂ ನಮಗೆ ಮೆಸೇಜ್ನ ಕೊಡ್ತಾ ಇರ್ತಾರೆ, ಗೈಡೆನ್ಸ್ನ ಕೊಡ್ತಾ ಇರ್ತಾರೆ, ಅಥವಾ ನಾವು ಬೇಜಾರಲ್ಲಿದ್ದಾಗ ನಮಗೆ ಆ ಮೋಟಿವೇಶನನ್ನು ಇನ್ಸ್ಪಿರೇಷನನ್ನು ತರ್ತಾರೆ. ಇನ್ನೂ ಎಷ್ಟೊಂದು ರೀತಿಯಲ್ಲಿ ನಮಗೆ ಬೇಕಾಗಿರುವಂಥ ಸಪೋರ್ಟನ್ನು ತರ್ತಾರೆ ನಮ್ಮ ಜೀವನನ, ನಮ್ಮ ಲೈಫನ್ನು ನಾವು ನ್ಯಾವಿಗೇಟ್ ಮಾಡೋದಕ್ಕೆ. ಬಟ್ ಯಾವ ರೀತಿ ನಿಮ್ಮ ಪರ್ಟಿಕ್ಯುಲರ್ ಗಾರ್ಡಿಯನ್ ಏಂಜಲ್ಸು ಅಥವಾ ಸ್ಪಿರಿಚುವಲ್ ಫ್ಯಾಮಿಲಿ ಅಥವಾ ಯೂನಿವರ್ಸ್ ಇನ್ ಜನರಲ್ ನಿಮ್ಮ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತಾರೆ, ಹೇಗೆ ನಿಮಗೆ ಗೈಡೆನ್ಸ್ನ ತರ್ತಾರೆ ಇದ್ದಾರೆ, ಅದನ್ನು ನೋಡೋಣ ಇವತ್ತನ ಟ್ಯಾರೋ ರೀಡಿಂಗಲ್ಲಿ. ನಿಮ್ಮ ಗೈಡ್ಸ್ನ ಕಮ್ಯುನಿಕೇಷನ್ ಸ್ಟೈಲು ನಿಮ್ಮ ಜೊತೆ. ಓಕೆ, ಸೊ ದ್ಯಾಟ್ ನಿಮಗೆ ಇನ್ನೂ ಡೀಪಾಗಿ ಅವ್ರ ಜೊತೆ ಕನೆಕ್ಷನ್ ಆಗಲಿ, ಸೊ ದ್ಯಾಟ್ ಲೈಫಲ್ಲಿ ನಾವು ಒಂಟಿ ಅಲ್ಲ, ದೇರ್ ಆರ್ ಲಾಡ್ ಆಫ್ ಸಪೋರ್ಟ್ ಅನ್ನೋದು ನಮಗೆ ಇನ್ನೂ ಡೀಪಾಗಿ ಗೊತ್ತಾಗಲಿ ಅನ್ನುವಂಥ ಒಂದು ಉದ್ದೇಶ. ಸೊ ದ್ಯಾಟ್ ಯು ಆರ್ ನಾಟ್ ಅಲೋನ್ ಈ ಜರ್ನಿನಲ್ಲಿ. ಆಲ್ರೈಟ್, ಸೊ ಅದು ನಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್ ಟಾಪಿಕ್, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯ ಕಮ್ಯುನಿಕೇಷನ್ ಸ್ಟೈಲ್ ಏನು ನಿಮ್ಮ ಜೊತೆ. ಲೆಟ್ಸ್ ಸ್ಟಾರ್ಟ್ ಇವತ್ತಿನ ರೀಡಿಂಗ್. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ 369, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ 5151. ಓಕೆ, ಇದು ಗ್ರೂಪ್ ನಂಬರ್ 1, ಇದು ಗ್ರೂಪ್ ನಂಬರ್ 2. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನೀವು ನಿಮ್ಮ ಸೆಲೆಕ್ಷನನ್ನು ಆಲ್ರೆಡಿ ಮಾಡಿದರೆ ಲೆಟ್ಸ್ ಸ್ಟಾರ್ಟ್ ನಿಮ್ಮ ರೀಡಿಂಗ್ನ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 369 ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತಾರೆ, ಯಾವ ರೀತಿ ನಿಮಗೆ ಮೆಸೇಜಸ್ನ ತಲುಪಿಸ್ತಾರೆ. ಮೊದಲನೇದಾಗಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ ನಿಮ್ಮ ವಾತಾವರಣನ ತೋರಿಸ್ತಾ ಇರೋದು, ಅಂದರೆ ನಿಮ್ಮ ಸುತ್ತಮುತ್ತ ಇರುವಂಥ ಪರಿಸರನ, ನೀವಿರುವಂಥ ಜಾಗನ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಐಟಮ್ಸ್ನ, ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ. ಸೊ ಎಕ್ಸ್ಟರ್ನಲಿ ದೇರ್ ಆರ್ ಲಾಡ್ ಆಫ್ ಮೆಸೇಜಸ್ ನಿಮಗೆ. ನೀವು ದಾರಿನಲ್ಲಿ ಹೋಗಬೇಕಾದ್ರೆ ಮರ ಗಿಡಗಳಿರ್ಬೋದು, ಪಕ್ಷಿಗಳಿರ್ಬೋದು, ಸೊ ಎನಿಥಿಂಗ್ ಎಕ್ಸ್ಟರ್ನಲ್ ಮುಖಾಂತರ ನಿಮಗೆ ಮೆಸೇಜಸ್ನ ಕೊಡ್ತಾ ಇರೋ ಥರ ಇದೆ, ಮೋರ್ ದ್ಯಾನ್ ಇಂಟರ್ನಲ್. ಕೆಲವ್ರಿಗೆ ಫ್ರೇಗ್ರೆನ್ಸ್ ಮುಖಾಂತರ ಕೂಡ, ಅಂದರೆ ಸ್ಮೆಲ್. ಓಕೆ, ಸೊ ನಿಮ್ಮ ಗ್ರೂಪ್ ಬಂದು ಇಟ್ ಈಸ್ ವೆರಿ ವೆರಿ ಕನೆಕ್ಟೆಡ್ ಪ್ರಾಬಬ್ಲಿ ನೇಚರ್ ಜೊತೆ, ಅಥವಾ ನೇಚರ್ ಜೊತೆ ಅಟ್ರಾಕ್ಷನ್ ಜಾಸ್ತಿ ಇರ್ಬೋದು ನಿಮಗೆ. ಸಮುದ್ರ ಇರ್ಬೋದು, ಅಥವಾ ಮರ ಗಿಡಗಳಿರ್ಬೋದು, ಅಥವಾ ಫಾರೆಸ್ಟಲ್ಲಿ, ಅಥವಾ ಜನರಲ್ ಆಗಿ ಗ್ರೀನರಿ ಇರೋ ಕಡೆ. ಸೊ ದೆರ್ ಆರ್ ಲಾಡ್ ಆಫ್ ಮೆಸೇಜಸ್. ಗ್ರೂಪ್ ನಂಬರ್ 1 ಲೈಕ್ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಲೈಕ್ ಯಾವಾಗಲೂ 24/7 ದೆರ್ ಇಸ್ ಅ ಕಮ್ಯುನಿಕೇಷನ್ ಚಾನಲ್ ನಿಮಗೆ, ಗ್ರೂಪ್ ನಂಬರ್ 1. ಸೊ ಈ ಟೈಮಲ್ಲಿ, ಈ ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಅಂತಲ್ಲ, ದೆರ್ ಆರ್ ಆಲ್ವೇಸ್ ದೆರ್ ಆರ್ ಮೆಸೇಜಸ್ ನಿಮಗೂ ಅದು ಅನಿಸಿರ್ಬೋದು. ಲೈಕ್ ನೀವು ಯೋಚನೆ ಮಾಡಬೇಕಾದ್ರೆ ಕರೆಕ್ಟಾಗಿರುವಂಥ ಆ ರೀಲ್ ಬಂದಿರ್ಬೋದು, ಅಥವಾ ಯಾರ್ದೋ ಒಂದು ವಿಡಿಯೋ ನಿಮಗೆ ತಲುಪಿರ್ಬೋದು, ಅಥವಾ ಕರೆಕ್ಟಾಗಿರುವಂಥ ಟ್ಯಾರೋ ರೀಡಿಂಗ್ ಸಿಕ್ಕಿರ್ಬೋದು. ಸೊ ದ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ಎಲ್ಲಿಂದ ಯಾವ ಥರ ನಿಮಗೆ ಮೆಸೇಜ್ ಕಳಿಸ್ಬೋದು ಎಕ್ಸ್ಟರ್ನಲಿ. ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಾನ್ಸ್ಟೆಂಟಾಗಿ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರೋದು. ಇತ್ತೀಚಿನ ದಿನದಲ್ಲಿ ನಿಮ್ಮ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಿರ್ಬೋದು, ಪಾಸ್ಟ್ 6 months 1 year-ಇಂದ. ಸೊ ಅದು ಸ್ವಲ್ಪ ಓವರ್ವೆಲ್ಮ್ ಆಗಿರ್ಬೋದು, ಅಂದರೆ ಇಟ್ ಇಸ್ ಟೂ ಮಚ್ ಅನ್ನೋ ಥರ ಕನೆಕ್ಷನ್ ಆಗಿರ್ಬೋದು. ಇಷ್ಟು ದಿನ ನನಗೆ ಇದ್ರ ಬಗ್ಗೆ ಗಮನನೇ ಇರಲಿಲ್ಲ, ಇದ್ರ ಬಗ್ಗೆ ಅರಿವೇ ಇರಲಿಲ್ಲ. ಸಡನ್ನಾಗಿ ಇಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಇಷ್ಟೊಂದು ಇನ್ಫಾರ್ಮೇಷನ್ ಬರ್ತಾ ಇದೆ, ಅಥವಾ ಇಷ್ಟೊಂದು ನನ್ನ ಬ್ರೈನ್ ಬಂದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಈ ಥರ ಒಂದು ಪಾಸಿಬಿಲಿಟಿ ಇದೆ ಜೀವನದಲ್ಲಿ, ಈ ಥರ ಒಂದು ಹೈಯರ್ ಬೀಯಿಂಗ್ಸ್ ಇರ್ತಾರೆ, ಅಥವಾ ಸ್ಪಿರಿಟ್ ಗೈಡ್ಸ್ ಅಂತ ಇರ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೊಸದಾಗಿ ನಿಮಗೆ ಇನ್ಫಾರ್ಮೇಷನ್ ಬಂದಿರ್ಬೋದು. ಆ್ಯಂಡ್ ದೆನ್ ಯು ಆರ್ ಲೈಕ್, ಓ ಮೈ ಗಾಡ್, ಹೆಂಗೆ ಇದೆಲ್ಲ ಅಂತ ಹೇಳಿ ಆ ಕುತೂಹಲ ಜಾಸ್ತಿ ಇರ್ಬೋದು ನಿಮಗೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ತಕ್ಕಂಗೆ ನಿಮಗೆ ಬೇಕಾಗಿರೋಂಥ ಗೈಡೆನ್ಸ್, ಇನ್ಫಾರ್ಮೇಷನ್ನು ಹೊರಗಡೆ ವೀಡಿಯೋಸಿಂದ, ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಎನಿಥಿಂಗ್ ಎಕ್ಸ್ಟರ್ನಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಗೈಡೆನ್ಸನ್ನು ತರ್ತಾ ಇರೋ ಥರ ಇದೆ. ಸೊ ನಿಮ್ಮ ಕನೆಕ್ಷನ್ ನೀರು ಜೊತೆ ತುಂಬ ಸ್ಟ್ರಾಂಗ್ ಆಗಿರ್ಬೋದು. ವಾಟರ್ ಬಾಡೀಸ್ ಲೈಕ್ ಲೇಕ್, ರಿವರ್, ಓಷನ್, ಸಮುದ್ರದ ಅಲೆಗಳು, ಸಮುದ್ರದ ಹತ್ರ ಕೂತ್ಕೊಳ್ಳೋದು, ಅಥವಾ ನೀವು ಸ್ವಲ್ಪ ಸಮಾಧಾನ ಆಗಬೇಕಂದ್ರೆ ಅಥವಾ ವಿಜುವಲೈಸ್ ಮಾಡಬೇಕಾದ್ರೆ ಎಲ್ಲ ಸಮುದ್ರದ ಹತ್ರ ಕೂತಿರೋ ಥರ ವಿಜುವಲೈಸ್ ಮಾಡ್ಬೋದು. ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಗಾಡೆಸಸ್ ಜೊತೆ ಕೂಡ, ವೆರಿ ಸ್ಟ್ರಾಂಗ್ಲಿ ಕನೆಕ್ಟೆಡ್ ವಿತ್
ಆ, ದುರ್ಗಮ್ಮ ಇರ್ಬೋದು, ಕಾಳಿಮಾ ಇರ್ಬೋದು. ನಿಮ್ಮ ಎಮೋಷನ್ಸ್ ಹ್ಯಾಂಡ್ಲ್ ಮಾಡೋದನ್ನು ಕೂಡ ನೀವು ಮೆಡಿಟೇಷನ್ಗಿಂತ ಜಾಸ್ತಿ ಆ್ಯಕ್ಚುಲಿ ವಾಕಿಂಗ್ ಮೆಡಿಟೇಷನ್ ಮಾಡೋದು, ಅಥವಾ ಡಾನ್ಸ್ ಮಾಡೋದು, ಅಥವಾ ಸ್ವೆಟ್ ಆಗುವಂಥ ಒಂದು ಕೆಲಸಗಳನ್ನ ಮಾಡೋದು, ದಟ್ ಈಸ್ ಹೌ ನಿಮ್ಮ ಎನರ್ಜಿನ ನೀವು ರಿಲೀಸ್ ಮಾಡೋದು. ಅಥವಾ ಕೋಪ ಜಾಸ್ತಿ ಬಂದಾಗ ಯು ಕೆನಾಟ್ ಜಸ್ಟ್ ಸೆಟ್, ಅದನ್ನು ರಿಲೀಸ್ ಮಾಡೋದಕ್ಕೆ ಯು ಮೇ ಹ್ಯಾವ್ ಟು ಫಿಸಿಕಲಿ ಜಂಪ್ ಮಾಡೋದಿರ್ಬೋದು, ಅಥವಾ ಕಿರ್ಚ್ಕೊಳ್ಳೋದಿರ್ಬೋದು. ಇಟ್ ಫೀಲ್ಸ್ ಲೈಕ್ ಎಕ್ಸ್ಟರ್ನಲಿ ನಿಮ್ಮ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟನ್ನ ಯೂಸ್ ಮಾಡಿ ನಿಮ್ಮ ಎನರ್ಜಿನ ರಿಲೀಸ್ ಮಾಡ್ಬೋದು ನೀವು ಯೂಶ್ವಲಿ. ಬಟ್ ಜನರಲ್ ಆಗಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಮಾಡೋದು ಎಕ್ಸ್ಟರ್ನಲ್ ಮೀನ್ಸನ್ನ ಯೂಸ್ ಮಾಡಿ. ಸಾಂಗ್ ಲಿರಿಕ್ಸ್ ಇರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಇರೋವಂಥ ಬುಕ್ಸ್ಗಳಲ್ಲಿ ಮೆಸೇಜಸ್ ಇರ್ಬೋದು, ಅಥವಾ ಸಡನ್ನಾಗಿ ನೀವು ಕೂತಿರ್ತೀರ ಏನರ ಬಗ್ಗೆ ಆದರೂ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ಈ ಪರ್ಟಿಕ್ಯುಲರ್ ಬುಕ್ ಓದಿ ಅಥವಾ ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಿ ಅನ್ನೋವಂಥ ಇನ್ಸ್ಟಿಗೇಷನ್ಸ್ ಬರ್ಬೋದು. ಅದರಲ್ಲಿ ನಿಮಗೆ ಬೇಕಾಗಿರೋವಂಥ ಮೆಸೇಜಸ್ ಇರ್ಬೋದು. ಸೊ ಅಥವಾ ನೀವು ಯಾರ ಜೊತೆನೋ ಮಾತಾಡ್ತಾ ಇರ್ತೀರ, ನಿಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಅವ್ರ ಮುಖಾಂತರ ನಿಮಗೆ ತಲುಪಿಸ್ಬೋದು. ಸೊ ಇಟ್ ಫೀಲ್ಸ್ ಲೈಕ್ ನಿಮ್ಮ ಎನ್ವಿರಾನ್ಮೆಂಟನ್ನು ಯೂಸ್ ಮಾಡಿಕೊಂಡು ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗೈಡೆನ್ಸ್ನ ಮೆಸೇಜಸ್ನ ಕೊಡೋ ಥರ ಇದೆ. ಯೂಶ್ವಲಿ ಸೈಕಿಕ್ ಎಬಿಲಿಟೀಸ್ ಬಂದಾಗ ನಮ್ಮ ಒಳಗಡೆ ಆ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಬರುವಂಥದ್ದು. ಬಟ್ ನಿಮಗೆ ಇಟ್ ಫೀಲ್ಸ್ ಲೈಕ್ ವೆರಿ ಡೈರೆಕ್ಟ್ ಮೆಸೇಜಸ್ ಹೊರಗಡೆಯಿಂದ ದೇ ಜಸ್ಟ್ ಡಿಲಿವರ್ ನಿಮಗೆ ಬೇಕಾಗಿರುವಂಥ ಮೆಸೇಜಸ್ನ, ಬೇಕಾಗಿರುವಂಥ ಗೈಡೆನ್ಸ್ನ. ನಿಮ್ಮ ಫ್ರೆಂಡ್ಸ್ ಮುಖಾಂತರ, ನಿಮ್ಮ ಫ್ಯಾಮಿಲಿ ಮುಖಾಂತರ, ಟಿ ವಿ ನ್ಯೂಸ್ ವಾಟ್ ಎವರ್ ಏನನ್ನ ನೋಡ್ತೀರಾ ಅದ್ರ ಮುಖಾಂತರ ನಿಮಗೆ ಮೆಸೇಜಸ್ನ ಡೈರೆಕ್ಟ್ ಮಾಡ್ತಾ ಇರೋ ಥರ ಇದೆ. ಸೊ ಗಮನ ಕೊಡಿ, ನೆಕ್ಸ್ಟ್ ಟೈಮು ನೀವು ಹಾಡು ಕೇಳಬೇಕಾದ್ರೆ ಆ ಲಿರಿಕ್ಸಲ್ಲಿ ನಿಮಗೆ ಬೇಕಾಗಿರೋಂಥ ಮೆಸೇಜು ಅಥವಾ ಗೈಡೆನ್ಸ್ ಇರ್ಬೋದು. ಮೋಟಿವೇಶನ್ ಕೋಟ್ಗಳಲ್ಲಿ ನಿಮಗೆ ಮೆಸೇಜಸ್ಸು ಗೈಡೆನ್ಸ್ ಇರ್ಬೋದು. ಆಟೋ ಮೇಲೆ, ಕಾರ್ ಮೇಲೆ ಎಲ್ಲ ಬರೆದಿರ್ತಾರಲ್ಲ ಅದ್ರ ಮುಖಾಂತರ ಮೆಸೇಜಸ್ನ ಕೊಡ್ಬೋದು. ಬೋರ್ಡ್ಸ್ಗಳಲ್ಲಿ ಮೆಸೇಜಸ್ ಇರ್ಬೋದು. ಸೊ ದಟ್ ಈಸ್ ಹೌ ಇಟ್ ಫೀಲ್ಸ್ ಲೈಕ್ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ನಂಬರ್ಸು ಪ್ರಾಬಬ್ಲಿ ಈಸ್ ಇಂಪಾರ್ಟೆಂಟ್ ಫಾರ್ ಯು, ಬಟ್ ನಂಬರ್ಸ್ಗಿಂತನೂ ಇಂಪಾರ್ಟೆಂಟ್ ಆಗಿ ನಿಮ್ಮ ಗ್ರೂಪ್ ನಂಬರ್ 1 ಲೈಕ್ ಏನೋ ಒಂದು ಮೆಸೇಜು, ಏನೋ ಒಂದು ನಂಬರ್ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡೋದಿಲ್ಲ ನಿಮ್ಮ ಗ್ರೂಪಲ್ಲಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಡೈರೆಕ್ಟ್ ಮೆಸೇಜಸ್ಸು. ಲೆಟ್ಸ್ ಸೇ ನೀವು ಏನರ ಬಗ್ಗೆನೋ ಯೋಚಿಸ್ತಾ ಇರ್ತೀರಾ, ನೀವು ನಿಮ್ಮ ಕಾರ್ ಡ್ರೈವ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬೈಕಲ್ಲಿ ನೀವು ಹೋಗ್ತಾ ಇರ್ಬೋದು. ಆ ಮುಂದ್ಗಡೆ ನಿಂತಿರೋ ಕಾರಲ್ಲಿ ಅಥವಾ ಆಟೋ ಮೇಲೆ ಡೈರೆಕ್ಟ್ ಆಗಿರುವಂಥ ಮೆಸೇಜಸ್ ಇರ್ಬೋದು. ಯು ಡೋಂಟ್ ಹ್ಯಾವ್ ಟು ವರಿ ಅಂಥೇಳಿ, ಅಥವಾ ಆಲೋಚನೆ ಮಾಡೋದು ನಮ್ಮ ಎನರ್ಜಿನ ಲೀಕ್ ಮಾಡುತ್ತೆ ಅಂಥೇಳಿ. ಐ ಆಮ್ ಜಸ್ಟ್ ಗಿವಿಂಗ್ ರ್ಯಾಂಡಮ್ ಎಕ್ಸಾಂಪಲ್ಸ್. ಐ ಡೋಂಟ್ ರಿಮೆಂಬರ್, ನನಗೆ ನೆನಪಿಲ್ಲ ಆಟೋ ಮೇಲೆ ಯಾವ ಥರ ಬರ್ತಿರ್ತಾರೆ ಅಂಥೇಳಿ, ಅಥವಾ ಕಾರ್ಗಳ ಮೇಲೆ, ಅಥವಾ ಸಮಥಿಂಗ್ ಲೈಕ್ ದ್ಯಾಟ್, ಲೈಕ್ ವೆರಿ ಡೈರೆಕ್ಟ್ ಮೆಸೇಜಸ್ಸು. ದೇರ್ ಇಸ್ ನೋ ಕನ್ಫ್ಯೂಷನ್ ಅವ್ರು ಕೊಡೋ ಮೆಸೇಜಸ್ಸಲ್ಲಿ. ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಅವ್ರು ಕೊಡೋ ಅಥವಾ ನೀವು ನೋಡ್ತಾ ಇರೋ ಮೆಸೇಜಸಲ್ಲಿ ಇಟ್ ಈಸ್ ರಿಯಲಿ ನಾಟ್ ಅವರ ಮೆಸೇಜಸ್ಸು. ನಿಮ್ಮ ಬ್ರೈನು ಎಲ್ಲದರಲ್ಲೂ ಇನ್ಫಾರ್ಮೇಷನನ್ನು ಹುಡ್ಕೋ ಪ್ರಯತ್ನ ಮಾಡ್ತಾ ಇರೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕೊಡೋ ಮೆಸೇಜು ಕ್ಲಿಯರ್ ಆಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ, ಹೊರಗಡೆ ಸೋರ್ಸಸ್ಸಿಂದ ಇರುತ್ತೆ. ಎಸ್ಪೆಷಲಿ ನೀವು ಏನನ್ನಾದರೂ ಕೇಳಿ ಏನನ್ನ ಕೇಳಿರ್ತೀರ ಅದರಿಂದ ಸ್ವಲ್ಪ ದೂರ ಆದಮೇಲೆ ಬರುವಂಥ ಮೆಸೇಜಸ್ಸು ಯೂಶ್ವಲಿ ಇದ್ರ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಜಾಬ್ ಬಗ್ಗೆ ನಮಗೆ ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ದೆನ್ ವಿ ಆರ್ ಥಿಂಕಿಂಗ್ ಆ್ಯಂಡ್ ವರಿಯಿಂಗ್. ಆಮೇಲೆ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹತ್ರ ಏನು ಮಾಡೋದು ನಂಗೆ ಗೊತ್ತಾಗ್ತಾ ಇಲ್ಲ, ಅಥವಾ ನಾನು ಜಾಬ್ ಚೇಂಜ್ ಮಾಡಬೇಕಾ ಅಥವಾ ಜಾಬಲ್ಲಿ ಇರಬೇಕಾ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಂಡಿರ್ತೀರ. ಅದಾದಮೇಲೆ ಓಕೆ ಏನಾಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ನಿಮ್ಮ ದಿನಚರಿನಲ್ಲಿ ನೀವು ಬ್ಯುಸಿ ಆಗಿರ್ತೀರ. ಆ್ಯಂಡ್ ದೆನ್ ಸಡನ್ನಾಗಿ ಆ ಮೆಸೇಜ್ ಬರುತ್ತೆ, ರೈಟ್? ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕನೆಕ್ಟ್ ಮಾಡೋದು. ಮೇ ಬಿ ನಿಮ್ಮ ಫ್ರೆಂಡ್ ಫೋನ್ ಮಾಡ್ಬೋದು 1-3 ಅವರ್ ಆದಮೇಲೆ, ನೀವು ಅವ್ರ ಹತ್ರ ಹೇಳ್ಬೋದು, ಅಥವಾ ಅವ್ರು ಸಡನ್ನಾಗಿ ನಿಮಗೆ ನಿಮ್ಮ ಜಾಬ್ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ನಿಮಗೆ ಕ್ಲಾರಿಟಿ ಬರ್ಬೋದು. ಸೊ ವೆರಿ ವೆರಿ ಕ್ಲಿಯರ್ ಮೆಸೇಜಸ್ಸು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಕೊಡೋದು. ಹೊರಗಡೆ ರಿಸೋರ್ಸಸ್ಸನ್ನು ಯೂಸ್ ಮಾಡಿ ನಿಮಗೆ ಕೊಡೋವಂಥ ಮೆಸೇಜಸ್ಸು. ಆ್ಯಂಡ್ ಇಟ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್, ಎಸ್, ಬಟ್ ಅದ್ರ ಜೊತೆಗೆ ವೆರಿ ಡೈರೆಕ್ಟ್ ಮೆಸೇಜಸ್. ಲೈಕ್ ಅವ್ರು ಕೊಡ್ತಾ ಇರೋ ಮೆಸೇಜ್ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ಬೋದು ಅಥವಾ ತೊಗೊಳ್ದೇ ಇರ್ಬೋದು, ಅದು ನಿಮಗೆ ಬಿಟ್ಟಿರೋವಂಥದ್ದು. ಬಟ್ ದೇ ಆಲ್ವೇಸ್ ಕಮ್ಯುನಿಕೇಟ್, ಗ್ರೂಪ್ ನಂಬರ್ 1. ಸೊ ಇನ್ನೊಂದು ಕಾರ್ಡು ನಿಮಗೆ ಬಂದಿರೋದು 616 ಸ್ಯಾಂಚುರಿ ಅಂತ. ಸೊ ಅವ್ರ ಮೆಸೇಜಸ್ನ ನೀವು ರಿಸೀವ್ ಮಾಡ್ಕೊಳ್ಳೋದು ಅಥವಾ ಅವ್ರ ಮೆಸೇಜ್ ಕಳಿಸ್ತಿದ್ದಾರೆ ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ಮೊದಲನೇದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು
ಫಾರ್ ಯು ಟು ರಿಲ್ಯಾಕ್ಸ್. ಓಕೆ, ನೀವೇನಾದರೂ ಕೇಳಿದ್ಮೇಲೆ ಅದ್ರ ಬಗ್ಗೆ ರಿಲ್ಯಾಕ್ಸ್ ಮಾಡೋದು, ಅದ್ರ ಬಗ್ಗೆ ಓವರ್ ಥಿಂಕ್ ಮಾಡಿದಿರಾ ನಿಮ್ಮ ಮೈಂಡ್ ಯಾವಾಗ ಸಮಾಧಾನವಾಗಿರುತ್ತೆ ಆವಾಗ ಮಾತ್ರ ನಿಮಗೆ ಆ ಮೆಸೇಜು ಅಂತ ಹೇಳಿ ಅರ್ಥ ಆಗೋದು. ಲೆಟ್ಸ್ ಫಾರ್ ಎಕ್ಸಾಂಪಲ್ ನಾವು ರ್ಯಾಂಡಮ್ ಆಗಿ ಕೋಪದಲ್ಲಿ ಇರ್ತೀವಿ, ಒಂದು ಹಾಡು ಬರುತ್ತೆ, ಲಿರಿಕ್ಸ್ ಹಂಗೆ ಪಾಸ್ ಆಗೋಗುತ್ತೆ, ವಿ ಡೋಂಟ್ ಇವನ್ ಪೇ ಅಟೆನ್ಷನ್ ಅದ್ರ ಬಗ್ಗೆ, ಯಾಕೆಂದರೆ ನಾವು ಅಲ್ಲಿ ಗಮನ ಕೊಡ್ತಾ ಇರಲಿಲ್ಲ. ಸೊ ಮೆಸೇಜ್ ಬಂತು, ಮೆಸೇಜ್ ಪಾಸ್ ಆಗೋಯ್ತು, ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಏನೋ ಹೇಳ್ತಾ ಇದ್ರು, ನಾನು ನನಗೆ ಅದ್ರ ಬಗ್ಗೆ ಗಮನನೇ ಕೊಟ್ಟಿಲ್ಲ, ನಾನು ಇನ್ನೂ ಕೋಪದಲ್ಲಿದ್ದೀನಿ. ಆ ಟೈಮಲ್ಲಿ ನಿಮಗೆ ಮೆಸೇಜ್ ರಿಸೀವ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಸ್ಟಿಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ, ಅದಿಲ್ಲ ಅಂದರೆ ಇನ್ನೊಂದು ಅಥವಾ ಬೇರೆದ್ರ ಮುಖಾಂತರ. ಬಟ್ ನಿಮಗೆ ಈಸಿಯಾಗಿ ಕಮ್ಯುನಿಕೇಷನ್ ಲೈನು ಇರಬೇಕು ಅಂತ ಅಂದರೆ ನೀವು ನಿಮ್ಮ ಎಮೋಷನ್ಸ್ನ ಮ್ಯಾನೇಜ್ ಮಾಡೋದು ಅಥವಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ ಸ್ಟೇಟಲ್ಲಿ ನಿಮಗೆ ಮೆಸೇಜಸ್ ಬಂದು ಕ್ಲೀನಾಗಿ ಅರ್ಥ ಆಗೋದು. ಸೊ ದ ಮೋರ್ ರಿಲ್ಯಾಕ್ಸ್ಡ್ ಯು ಆರ್, ಎಷ್ಟು ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇರ್ತೀರ, ಎಷ್ಟು ಆರಾಮಾಗಿರುತ್ತೆ ನಿಮ್ಮ ಮನಸ್ಥಿತಿ, ನಿಮ್ಮ ಎಮೋಷನ್ಸು, ದ ಮೆಸೇಜಸ್ ಆರ್ ಆಲ್ವೇಸ್ ದೇರ್. ಯಾವಾಗಲೂ ಮೆಸೇಜಸ್ ಇರುತ್ತೆ ನಿಮಗೆ. ಗ್ರೂಪ್ ನಂಬರ್ 1 ನಿಮ್ಮ ಚಾನಲ್ಲು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ, ಇಟ್ ಈಸ್ ಆಲ್ವೇಸ್ ದೇರ್. ಯು ಆರ್ ಪ್ಲಗ್ಡ್ ಇನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಆ್ಯಂಡ್ ದೇ ಆರ್ ಕಾನ್ಸ್ಟೆಂಟ್ಲಿ ಗಿವಿಂಗ್ ಯು ಮೆಸೇಜಸ್. ಓಕೆ, ಸೊ ದಿಸ್ ಯಾವಾಗಲೂ ಮೆಸೇಜ್ ಕೊಡೋದು ಅಂದರೆ ಅವರು ಲೈಕ್ ನಿಮ್ಮ ಹಿಂದೆನೇ ಇರ್ತಾರೆ ಅನ್ನೋದಲ್ಲ. ಸೊ ನಿಮ್ಮ ಏನಂತಾರೆ, ನೀವು ಪರ್ಮಿಷನ್ ಕೊಟ್ಟ ಮೇಲೆ ಇಟ್ ಬಿಕಮ್ಸ್ ವೆರಿ ಈಸಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಮೆಸೇಜ್ನ ಕೊಡೋದಕ್ಕೆ. ಸೊ ಪ್ರಾಬಬ್ಲಿ ನೀವು ಆಲ್ರೆಡಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರ್ಬೋದು, ಅಥವಾ ಆಲ್ರೆಡಿ ಕನೆಕ್ಷನ್ ನಿಮ್ಮದು ಸ್ಟ್ರಾಂಗ್ ಆಗಿರ್ಬೋದು, ಮೆಡಿಟೇಷನ್ ಎಲ್ಲ ಮಾಡ್ಬೋದು, ಅಥವಾ ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಜಾಸ್ತಿ ಗಮನ ಇರ್ಬೋದು. ಸೊ ಹಾಗಾಗಿ ನಿಮ್ಮ ಲೈನ್ ಆಫ್ ಕಮ್ಯುನಿಕೇಷನ್ ತುಂಬ ಈಸಿ ಇರ್ಬೋದು ಆಲ್ರೆಡಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ವೆರಿ ವೆರಿ ಆ್ಯಕ್ಟಿವ್ ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ಯಾವಾಗ್ಲೂ ಇಷ್ಟು ಆ್ಯಕ್ಟಿವ್ ಆಗಿರೋದಿಲ್ಲ ಅವರು. ಮೇ ಬಿ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೈಮ್ ನಿಮ್ಮ ಲೈಫಲ್ಲಿ ಈ ಮೆಸೇಜಸ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಅಥವಾ ಈ ಮೆಸೇಜಸ್ಸು ತುಂಬಾ ಇಂಪಾರ್ಟೆಂಟು ನಿಮಗೆ ಈ ಸಮಯದಲ್ಲಿ. ಮೇ ಬಿ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ಆಗಿರೋಂಥ ಡಿಸಿಷನ್ಸ್ ತೊಗೊಳ್ತಿರ್ಬೋದು, ಅಥವಾ ಇಂಪಾರ್ಟೆಂಟ್ ಆಗಿರೋಂಥ ಟರ್ನಿಂಗ್ ಪಾಯಿಂಟಲ್ಲಿರ್ಬೋದು, ಅಥವಾ ಇಟ್ ಈಸ್ ಜಸ್ಟ್ ಅ ಇಂಪಾರ್ಟೆಂಟ್ ಪೀರಿಯಡ್ ನಿಮ್ಮ ಲೈಫಲ್ಲಿ. ಸೊ ಹಾಗಾಗಿ ದೇ ಆರ್ ವೆರಿ ವೆರಿ ಆ್ಯಕ್ಟಿವ್. ಆ್ಯಂಡ್ ಆಲ್ಸೋ ಕೆಲವು ಸಮಯದಲ್ಲಿ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸ್ವಾಪು ಮಾಡ್ತಾ ಇರ್ತಾರೆ. ಅಂದರೆ ಕೆಲವು ಸಮಯದಲ್ಲಿ ಈ ಪರ್ಟಿಕ್ಯುಲರ್ ಸ್ಪಿರಿಟ್ ಗೈಡ್ ಇರ್ತಾರೆ, ನಾವು ಕರಿಯರ್ ಫೇಸಲ್ಲಿದ್ದಾಗ, ನಾವು ಫ್ಯಾಮಿಲಿ ಫೇಸಿಗೆ ಬಂದಾಗ ಬೇರೆ ಸ್ಪಿರಿಟ್ ಗೈಡ್ ಎಂಟರ್ ಆಗ್ತಾರೆ. ಬಟ್ ಈಗಿರುವಂಥ ನಿಮ್ಮ ಕರೆಂಟ್ ಸ್ಪಿರಿಚುವಲ್ ಫ್ಯಾಮಿಲಿ ದೇ ಆರ್ ವೆರಿ 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 ಆ್ಯಕ್ಟಿವ್ ನಿಮ್ಮ ಜೀವನದಲ್ಲಿ. ಸೊ ದೇ ಆರ್ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ಯು, ಕಾನ್ಸ್ಟೆಂಟ್ಲಿ ಮೆಸೇಜಸ್ ಗೈಡೆನ್ಸನ್ನು ನಿಮಗೆ ತರ್ತಾ ಇರೋದು. ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಕೆಲವ್ರಿಗೆ ಇತ್ತೀಚೆಗೆ ನಿಮ್ಮ ಫ್ರೇಗ್ರೆನ್ಸ್ ಅಂದರೆ ಸ್ಮೆಲ್ ಶಿಫ್ಟ್ ಆಗೋದು ಗೊತ್ತಾಗ್ತಾ ಇರ್ಬೋದು. ಲೆಟ್ಸ್ ಫಾರ್ ಎಕ್ಸಾಂಪಲ್, ನೀವು ಮನೆಯಲ್ಲಿ ಕೂತಿರ್ತೀರಾ, ಅಗೇನ್ ರಿಲ್ಯಾಕ್ಸ್ ಸ್ಟೇಟಲ್ಲಿರ್ತೀರಾ, ಆ್ಯಂಡ್ ಸಡನ್ನಾಗಿ ಯು ಸ್ಮೆಲ್ ಸ್ಯಾಂಡಲ್ವುಡ್. ಎಲ್ಲಿಂದನೋ ಸ್ಯಾಂಡಲ್ವುಡ್ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಐ ಡೋಂಟ್ ನೋ, ಬಟ್ ಐ ಕ್ಯಾನ್ ಸ್ಮೆಲ್ ಸ್ಯಾಂಡಲ್ವುಡ್. ಎಲ್ಲ ಕಡೆ ನೋಡಿದ್ರು ಅದರದ್ದು ಸೋರ್ಸ್ ಎಲ್ಲೂ ಇಲ್ಲ, ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ, ಬಟ್ ದೇರ್ ಇಸ್ ಅ ವೆರಿ ಪ್ಲೆಸೆಂಟ್ ಸ್ಮೆಲ್ ಇರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಸುತ್ತಪಕ್ಕ ಇರೋದು, ಅಥವಾ ನಿಮ್ಮ ಕನೆಕ್ಷನ್ನು, ಅಥವಾ ನಿಮ್ಮ ಸ್ಪಿರಿಚುವಲ್ ರೆಲ್ಮ್ ಜೊತೆ ನಿಮ್ಮ ಕನೆಕ್ಷನನ್ನು ಸೂಚಿಸ್ಬೋದು. ಸೊ ದೆರ್ ಇಸ್ ದ ಫ್ರೇಗ್ರೆನ್ಸ್. ಐ ಕೀಪ್ ಗೆಟಿಂಗ್ ಫ್ರೇಗ್ರೆನ್ಸ್ ನಿಮ್ಮ ಎನರ್ಜಿ ಫೀಲ್ಡಲ್ಲಿ. ಸ್ಯಾಂಡ್ಲ್ವುಡ್ ಅಂತನೆಲ್ಲ ಜಾಸ್ಮಿನ್ ಇರ್ಬೋದು, ಅಥವಾ ಮಲ್ಲಿಗೆ ಅಥವಾ ಸಂಪಿಗೆ ಹೂವು ಇರ್ಬೋದು, ಐ ಡೋಂಟ್ ನೋ, ಬಟ್ ಇಟ್ ಫೀಲ್ಸ್ ಲೈಕ್ ವೆರಿ ಫ್ರೇಗ್ರೆಂಟ್ ಫೀಲ್ಡ್. ನಿಮ್ಮ ಎನರ್ಜಿ ವೆರಿ ಸಾಫ್ಟ್, ವೆರಿ ಟೆಂಡರ್, ವೆರಿ ಫ್ಲವರಿ ಎನರ್ಜಿ ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಮಾಡಿದಾಗ. ಆ್ಯಂಡ್ ಆಲ್ಸೋ ಗಾಡೆಸ್, ಆ್ಯಂಡ್ ಆಲ್ಸೋ ಇಲ್ಲಿ ಮೂನ್ ಇರೋದು, ದಿಸ್ ಇಸ್ ಅ ವೆರಿ ಸಿಂಬಾಲಿಕ್ ಆಫ್ ಗಾಡೆಸ್ ಎನರ್ಜಿ. ಸೊ ವೆರಿ ಸ್ಟ್ರಾಂಗ್ ಕನೆಕ್ಟೆಡ್ ಗಾಡೆಸ್ ರೆಲ್ಮ್ಗೆ ಅಥವಾ ಗಾಡೆಸಸ್ ಎನರ್ಜಿ ಜೊತೆ, ಅಥವಾ ವೆರಿ ಸಾಫ್ಟ್ ಫೆಮಿನನ್ ಎನರ್ಜಿ ಜೊತೆ ನಿಮ್ಮ ಕನೆಕ್ಷನ್ನು ತುಂಬಾ ಚೆನ್ನಾಗಿರ್ಬೋದು ಈ ಸಮಯದಲ್ಲಿ. ಆ್ಯಂಡ್ ಆಲ್ಸೋ ಅಗೇನ್ ಎಂಫಸಿಸ್ ಮಾಡ್ತಾ ಇರೋದು ಅಥವಾ ಸ್ಟ್ರೆಸ್ ಆಗ್ತಾ ಇರೋದು, ನಾವು ಅಂಡರ್ಲೈನ್ ಮಾಡಿ ಹೇಳ್ತಾ ಇರೋದು, ದ ಮೋರ್ ರಿಲ್ಯಾಕ್ಸ್ಡ್ ಯು ಆರ್, ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರ, ನಿಮ್ಮ ಎಮೋಷನ್ಸ್ ಎಷ್ಟು ನ್ಯೂಟ್ರಲ್ ಆಗಿರುತ್ತೆ, ಮೆಸೇಜ್ ವಿಲ್ ಕ್ಲಿಕ್ ಇನ್ಸ್ಟೆಂಟ್ಲಿ ನಿಮಗೆ. ಲೈಕ್, ಓ ಐ ಗಾಟ್ ಇಟ್, there is this sudden understanding, yeah I got it ಅಂತ ಹೇಳಿ. ಸೊ ದ್ಯಾಟ್ ಈಸ್ ದಿ ಇಂಪಾರ್ಟೆಂಟ್ ವೇ ಅಥವಾ ಕಮ್ಯುನಿಕೇಷನ್ ಚಾನಲ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಾ ಇರೋದು. ಸೊ ಬಿ ಓಪನ್, ಯು ಆರ್ ಆಲ್ರೆಡಿ ಓಪನ್ ಅಂತ ಅನಿಸುತ್ತೆ, ಬಟ್ ಪೇ ಅಟೆನ್ಷನ್
ಇವತ್ತಿಂದ ಈ ರೀಡಿಂಗ್ ಆದಮೇಲೆ ಯಾವ ಥರ ಮೆಸೇಜಸ್ ಅವ್ರು ಕಮ್ಯುನಿಕೇಟ್ ಮಾಡ್ತಾರೆ ಆ್ಯಂಡ್ ಆಲ್ಸೋ ಆ್ಯಕ್ಟಿವ್ ಆಗಿ ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಇವತ್ತು ಇದನ್ನು ಕೇಳಿದ್ದೀನಿ, ಆ್ಯಕ್ಟಿವ್ ಆಗಿ ನಾನು ಎಲ್ಲ ಕಡೆ ನೋಡಬೇಕು, ಎಲ್ಲ ಆಟೋನ ನೋಡಬೇಕು ಅಥವಾ ಎಲ್ಲ ಕಾರ್ ಹಿಂದೆ ನೋಡಬೇಕು ಅಥವಾ ಎಲ್ಲ ನಂಬರ್ನ ನಾನು ಹುಡುಕಬೇಕು. ಆ್ಯಕ್ಟಿವ್ ಆಗಿ ಯಾವತ್ತೂ ಹುಡುಕಕ್ಕೆ ಹೋಗಬೇಡಿ. ಯಾವುದು ಇಂಪಾರ್ಟೆಂಟ್ ಮೆಸೇಜ್ ಇರುತ್ತೆ ನಿಮ್ಮ ಗಮನ ನ್ಯಾಚುರಲ್ ಆಗಿ ಅದ್ರ ಕಡೆಗೆ ಮೂವ್ ಆಗುತ್ತೆ. ಆ್ಯಂಡ್ ದೆನ್ ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್. ನಿಮಗೆ ಎಲ್ಲ ಮೆಸೇಜಸ್ಸೂ ಅಲ್ಲ, ಎಲ್ಲನೂ ನಿಮಗೆ ಇರುವಂಥ ಮೆಸೇಜಸ್ ಅಲ್ಲ, ಎಲ್ಲ ನಂಬರೂ ನಿಮಗೆ ಬರ್ತಾ ಇರೋದಲ್ಲ. ಯಾವುದು ನಿಮ್ಮ ಗಮನನ ಪುಲ್ ಮಾಡುತ್ತೆ, ನೀವು ನೋಟಿಸ್ ಕೂಡ ಮಾಡ್ದಿರ ಅಥವಾ ನೀವು ಆ್ಯಕ್ಟಿವ್ ಆಗಿ ಹುಡುಕದೇ ಇರಬೇಕಾದ್ರೂ ಕೂಡ ದಟ್ ಈಸ್ ವೇರ್ ದ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಳಿಸ್ತಾ ಇರೋದು. ಗ್ರೂಪ್ ನಂಬರ್ 1. ಓಕೆ, ಸೊ ದಟ್ ಈಸ್ ಹೌ ನಿಮ್ಮ ಈ ಸಮಯದಲ್ಲಿ ನಿಮ್ಮ ಕಮ್ಯುನಿಕೇಷನ್ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಗಾರ್ಡಿಯನ್ ಏಂಜಲ್ ಜೊತೆ ಅಥವಾ ನೀವು ಅದೆಲ್ಲ ಯು ಡೋಂಟ್ ವರಿ ಅದ್ರ ಬಗ್ಗೆ ಎಲ್ಲ ಅಂತ ಅಂದರೆ ದೆನ್ ಫ್ರಮ್ ಯೂನಿವರ್ಸ್ ನಿಮ್ಮ ಕಮ್ಯುನಿಕೇಷನ್ ಯೂನಿವರ್ಸ್ ಜೊತೆ ದಟ್ ಈಸ್ ಹೌ ಈಗ ಸದ್ಯಕ್ಕೆ ವರ್ಕ್ ಆಗ್ತಾ ಇರೋದು. ಓಕೆ, ಸೊ ನೋ ಕಾರ್ಡ್ಸ್ ಯಾವುದು ಜಂಪ್ ಆಗ್ತಾ ಇಲ್ಲ. ಇಸ್ ದ್ಯಾಟ್ ಇಟ್? ಬೇರೆ ಇನ್ನೇನಾದರೂ ಮೆಸೇಜಸ್ ಇದೆಯಾ? ಗ್ರೂಪ್ ನಂಬರ್ 1. ಓಕೆ, ಸೊ ಇನ್ನೊಂದು ವಿಧದಲ್ಲಿ ಯಾವ ರೀತಿ ಅಂದರೆ ಅಗೇನ್ ನಿಮ್ಮ ಗ್ರೂಪಲ್ಲಿ ಎಲ್ಲ ಡೈರೆಕ್ಟ್ ಕಮ್ಯುನಿಕೇಷನ್ ಥರ ಇದೆ. ಲೆಟ್ಸ್ ಸೇ ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಉದ್ದೇಶ ಇಟ್ಕೊಂಡಿರ್ಬೋದು ಅಥವಾ ನಿಮಗೆ ನೆಗೆಟಿವ್ ಆಗಲಿ ಅಂತ ಅಂದ್ಕೊಂಡಿರ್ಬೋದು. ಅದನ್ನು ಸಮ್ ಹೌ ನಿಮಗೆ ರಿವೀಲ್ ಮಾಡಿಸೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸಮ್ ಹೌ ನೀವು ಅದನ್ನು ನೋಡೋದು, ಅವ್ರಿಗೆ ಗೊತ್ತಿಲ್ದಿರ ಅಥವಾ ಅವ್ರು ಪ್ಲಾಟ್ ಮಾಡೋದನ್ನ ಅಥವಾ ಆ ರೀತಿ ಆಲೋಚಿಸ್ತಾ ಇರೋದನ್ನ ಅಥವಾ ನಿಮ್ಮ ಬಗ್ಗೆ ಆ ಥರ ಒಪಿನಿಯನ್ ಇರುತ್ತೆ ಅನ್ನೋದನ್ನ ನಿಮಗೆ ಡೈರೆಕ್ಟಾಗಿ ನಿಮ್ಮ ಕಣ್ಮುಂದೆ ಬರೋ ಥರ, ಡೈರೆಕ್ಟಾಗಿ ನೀವು ಬೈ ಚಾನ್ಸ್ ಅದನ್ನು ನೋಡೋ ಥರ, ಲೈಕ್ ಈ ಟೈಮಿಗೆ ಅವರು ಅದ್ರ ಬಗ್ಗೆ ಆಲೋಚಿಸ್ಬೇಕಾದ್ರೆ ಅಥವಾ ಏನಾದರೂ ಆ ಥರ ತಪ್ಪು ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ನೀವು ಎಂಟರ್ ಆಗೋದು ಅಥವಾ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಇದು ಈ ಥರ ಆಗದೆ ಇರಲಿ ಅಂತ ಹೇಳಿ ಏನಾದರೂ ಆ್ಯಕ್ಷನ್ ತೊಗೊಳ್ಳೋ ಟೈಮಲ್ಲಿ ನೀವು ಅವ್ರನ್ನ ರೆಡ್ ಹ್ಯಾಂಡಾಗಿ ನೋಡೋ ಅಂಥದ್ದು ಅಥವಾ ಹಿಡಿಯೋ ಅಂಥದ್ದು ಅಥವಾ ನಿಮಗೆ ಗೊತ್ತಾಗುವಂಥದ್ದು. ಲೈಕ್ ಹೆಂಗೆ ಜಸ್ಟ್ ಮಿಸ್ ಆಯಿತು, ನಾನು ಕರೆಕ್ಟ್ ಟೈಮ್ಗೆ ಹೋದೆ ಅಥವಾ ಕರೆಕ್ಟ್ ಟೈಮ್ಗೆ ನೋಡಿದೆ. ಸೊ ದರ್ ಇಸ್ ಅ ಕ್ಲಿಯರ್ ಲೈಕ್ ರೆವಲೇಷನ್. ನಿಮಗೆ ಯಾರು ನಿಮಗೆ ಮೋಸ ಮಾಡೋದಕ್ಕಾಗೋದಿಲ್ಲ. ಯು ಕ್ಲಿಯರ್ಲಿ ಸಿ ಇಟ್. ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ಇನ್ನೊಂದು ರೀತಿ ಹೇಗೆ ಹೇಳ್ತಾ ಇರೋದು ಅಂತಂದರೆ ಡಿಲೇ ಆಗೋದಿರ್ಬೋದು. ಏನನ್ನಾದರೂ ಸೈನ್ ಮಾಡಬೇಕಾಗಿರತ್ತೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನ, ಬಟ್ ಇಟ್ ಕೀಪ್ಸ್ ಡಿಲೇಯಿಂಗ್. ಅದನ್ನು ಸೈನ್ ಮಾಡುವಂಥ ಟೈಮು ಬರ್ತಾನೆ ಇಲ್ಲ ಅಥವಾ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋವಂಥ ಟೈಮ್ ಬರ್ತಾನೆ ಇಲ್ಲ. ಮೇ ಬಿ ಆ ಪೇಪರಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು ಅಥವಾ ಆ ವ್ಯಕ್ತಿ ಯಾರ ಜೊತೆ ನೀವು ಅಗ್ರಿಮೆಂಟನ್ನು ಸೈನ್ ಮಾಡ್ತಾ ಇದ್ದೀರಾ ಅವ್ರ ಉದ್ದೇಶದಲ್ಲಿ ಏನಾದರೂ ತಪ್ಪಿರ್ಬೋದು ಅಥವಾ ಯು ಜಸ್ಟ್ ಫೀಲ್ ಸಮಥಿಂಗ್ ಈಸ್ ನಾಟ್ ರೈಟ್ ಆ ಸಿಚುವೇಷನಲ್ಲಿ ಅಂತ ಹೇಳಿ ಆ್ಯಂಡ್ ದೆನ್ ಪೋಸ್ಟ್ಪೋನ್ ಮಾಡಿ ಅದನ್ನು ನೀವು ಲೈಕ್ ಕ್ಯಾನ್ಸಲ್ ಮಾಡ್ಬೋದು. ಲೈಕ್ ಇಟ್ಸ್ ಅ ವೆರಿ ಡೈರೆಕ್ಟ್ ಕಮ್ಯುನಿಕೇಷನ್. ಗ್ರೂಪ್ ನಂಬರ್ 1 ಲೈಕ್ ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಎಕ್ಸಾಂಪಲ್ ಇದ್ದರೆ ಏನಾದರೂ ಮಾಡಬೇಕು. ಲೆಟ್ಸ್ ಮನೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀರಾ, ಸೈನ್ ಮಾಡಬೇಕು ಪೇಪರು ಬಟ್ ಸೈನ್ ಮಾಡೋಕ್ಕಾಗ್ತಾ ಇಲ್ಲ. ದೆರ್ ಇಸ್ ಆಲ್ವೇಸ್ ಅ ಡಿಲೇ. ಏನಾದರೂ ಒಂದು ಡಿಸ್ಟರ್ಬ್ ಆಗುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಅಥವಾ ಫ್ರೆಂಡ್ಶಿಪ್ ಬಗ್ಗೆ ನಾನು ಮೀಟ್ ಮಾಡಬೇಕಂತ ಅಂದ್ಕೊಳ್ತೀನಿ, ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ ಮೀಟ್ ಮಾಡೋದಕ್ಕೆ ಮುಂಚೆ, ಮೀಟೇ ಮಾಡೋದಕ್ಕಾಗೋದಿಲ್ಲ. ಆ ವ್ಯಕ್ತಿನಲ್ಲಿ ತಪ್ಪಿರ್ಬೋದು ಅಥವಾ ನೀವು ಆ ದಿನ ಅಲ್ಲಿ ಹೋಗೋದು ಸರಿ ಇಲ್ಲದೆ ಇರ್ಬೋದು. ಇನ್ ಎನಿ ವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಡಿಲೇಗಳಿಂದ, ಕ್ಯಾನ್ಸಲೇಷನ್ಸ್ಗಳಿಂದ, ಡೈರೆಕ್ಟಾಗಿ ಆ ರೆಡ್ ಹ್ಯಾಂಡಾಗಿ ನೋಡೋದ್ರಿಂದ, ಲೈಕ್ ಯು ಜಸ್ಟ್ ನೋ ಸಮ್ ಹೌ ಕರೆಕ್ಟ್ ಟೈಮಲ್ಲಿ ನಿಮಗೆ ಆ ಕನೆಕ್ಷನನ್ನು ಕಟ್ ಮಾಡುವಂಥದ್ದು. ಸೊ ದ್ಯಾಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇರೋದು ಅಥವಾ ಕಮ್ಯುನಿಕೇಟ್ ಮಾಡ್ತಾ ಇರೋದು ಈ ಸಮಯದಲ್ಲಿ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಆ ಆಟೋ ಕ್ಯಾನ್ಸಲ್ ಆಗೋದಿರ್ಬೋದು, ಕ್ಯಾಬ್ ಕ್ಯಾನ್ಸಲ್ ಆಗೋದಿರ್ಬೋದು, ನೀವು ಜಾಬ್ ಇಂಟರ್ವ್ಯೂ ಕೊಟ್ಟಿರ್ತೀರಾ, ನೀವು ಫಂಟಾಸ್ಟಿಕ್ ಆಗಿ ಪರ್ಫಾರ್ಮ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿರ್ತೀರಾ, ಬಟ್ ಇಟ್ ಈಸ್ ನಾಟ್ ಹ್ಯಾಪನಿಂಗ್. ಮೇ ಬಿ ಆ ಜಾಬ್ ನಿಮಗಲ್ಲ ಅಂತ ನಿಮಗೆ ಪ್ರೊಟೆಕ್ಟ್ ಮಾಡ್ತಾ ಇರ್ಬೋದು. ವೆರಿ ಸ್ಟ್ರಾಂಗ್ ಪ್ರೊಟೆಕ್ಟಿವ್ ಎನರ್ಜಿ ನಿಮ್ಮ ಸ್ಪಿರಿಚುವಲ್
ಸ್ಪಿರಿಚುವಲ್ ಫ್ಯಾಮಿಲಿಯಿಂದ. ದೇ ಆರ್ ವೆರಿ ಸ್ಟ್ರಾಂಗ್ ಪ್ರೊಟೆಕ್ಟರ್ಸ್, ವೆರಿ ಸ್ಟ್ರಾಂಗ್ ಮ್ಯಾಸ್ಕ್ಯುಲನ್ ಎನರ್ಜೀಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿನಲ್ಲಿ, ಸ್ಪಿರಿಚುವಲ್ ಟೀಮಲ್ಲಿರೋದು. ಸೊ ಆಲ್ ಡಿಲೇಸ್, ಕ್ಯಾನ್ಸಲೇಷನ್ಸ್ ಆರ್ ಹೆಸಿಟೇಷನ್ಸ್ ಅಥವಾ ಡೈರೆಕ್ಟ್ ರೆವಲೇಷನ್ಸ್ ಎಲ್ಲನೂ ಬಂದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋದು, ಗೈಡ್ ಮಾಡ್ತಾ ಇರೋದು, ನಿಮ್ಮನ್ನು ಆದಷ್ಟು ಕರೆಕ್ಟಾಗಿರೋವಂಥ ಡೈರೆಕ್ಷನಲ್ಲಿ ಕರೆಕ್ಟಾಗಿರೋವಂಥ ಚಾಯ್ಸಸ್ನ ಮಾಡೋದಕ್ಕೆ, ನಿಮ್ಮನ್ನು ಲೈಕ್ ಮೂವಿಂಗ್ ಕರೆಕ್ಟೆಡ್ ಡೈರೆಕ್ಷನಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗ್ರೂಪ್ ನಂಬರ್ 1. ಆ್ಯಂಡ್ ಆಲ್ಸೋ ಈ ಕಾರ್ಡ್ ಬಂದು ಆಕ್ಸಲರೇಟೆಡ್, ಲೈಕ್ ದೇ ಆಲ್ವೇಸ್ ಮೇಕ್ ಶ್ಯೂರ್ ನೀವು ಕರೆಕ್ಟಾಗಿರೋವಂಥ ಡೈರೆಕ್ಷನಲ್ಲಿ ಇದ್ದೀರಾ ಅಂತ. ಲೆಟ್ಸೆ ಆ ಅಗ್ರಿಮೆಂಟು, ಆ ಕಾಂಟ್ರಾಕ್ಟು, ಆ ಮನೆ, ಆ ಫ್ರೆಂಡ್ಶಿಪ್ಪು, ಆ ಪಾರ್ಟ್ನರ್ಶಿಪ್ಪು ಅದು ನಿಮಗಲ್ಲ ಅಂತ ಅಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಮ್ಹಾವ್ ಅದು ನಿಮ್ಮ ಜೀವನದಿಂದ ಹೇಗೆ ರಿಮೂವ್ ಮಾಡೋದು ಅಥವಾ ನೀವು ಅದಕ್ಕೆ ಹೇಗೆ ಎಂಟರೇ ಆಗದೆ ಇರೋ ಥರ ನೋಡ್ಕೊಳ್ಳೋದು. ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇರೋವಂಥದ್ದು ಅಥವಾ ಕಮ್ಯುನಿಕೇಟ್ ಮಾಡ್ತಾ ಇರೋವಂಥದ್ದು, ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ನಿಮ್ಮನ್ನು ಗೈಡ್ ಮಾಡೋದಕ್ಕೆ, ನಿಮ್ಮನ್ನ ಕರೆಕ್ಟಾಗಿರುವಂಥ ಡೈರೆಕ್ಷನಲ್ಲಿ, ರೂಟಲ್ಲಿ ಯಾವಾಗಲೂ ನಿಮ್ಮನ್ನು ಇಟ್ಟಿರೋ ಥರ, ರೈಟ್? ಸೊ ಅದು ನಿಮ್ಮ ಇವತ್ತಿನ ಮೆಸೇಜಸ್ಸು, ರೈಟ್? ಸೊ ನೋಟಿಸ್ ಮಾಡೋದಕ್ಕೆ ಶುರು ಮಾಡಿ, ಈ ಥರ ಎಲ್ಲ ಆಗ್ತಿದೆಯಾ ಅಥವಾ ಇನ್ನು ಮುಂದೆ ಈ ಥರ ಎಲ್ಲ ಆಗುತ್ತಾ, ಆ್ಯಂಡ್ ದೆನ್ ಕನೆಕ್ಟ್ ವಿತ್ ದಮ್ ಇನ್ನೂ ಡೀಪಾಗಿ, ರೈಟ್? ಸೊ ಅದು ನಿಮ್ಮ ಇವತ್ತಿನ ರೀಡಿಂಗ್ ಗ್ರೂಪ್ ನಂಬರ್ 1. ಐ ಆಮ್ ಸ್ಟ್ರಾಂಗ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ, ಯಾಕೆಂದರೆ ಯುವರ್ ಸ್ಪಿರಿಚುವಲ್ ಫ್ಯಾಮಿಲಿ ಈಸ್ ವೆರಿ 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 ಸ್ಟ್ರಾಂಗ್ಲಿ ಪ್ರೊಟೆಕ್ಟಿಂಗ್ ನಿಮ್ಮನ್ನು ಅನ್ನೆಸೆಸರಿ ಪ್ರಾಬ್ಲಮ್ಸಿಂದ, ರೈಟ್? ಸೊ ಐ ಆಮ್ ವೆರಿ ಸ್ಟ್ರಾಂಗ್ಲಿ ಪ್ರೊಟೆಕ್ಟೆಡ್ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅದಂಗೆ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ರೀಡಿಂಗು. ನಿಮ್ಮ ಗ್ರೂಪ್ ಅವರು ಇಟ್ ಈಸ್ ಅಬ್ಸಲ್ಯೂಟ್ಲಿ ಆಲ್ಮೋಸ್ಟ್ ಆಪೋಸಿಟ್ ಗ್ರೂಪ್ ನಂಬರ್ 1ಗೆ. ಗ್ರೂಪ್ ನಂಬರ್ 1 ಬಂದು ಎಕ್ಸ್ಟರ್ನಲ್ ಮೆಸೇಜಸ್ಸು. ಗ್ರೂಪ್ ನಂಬರ್ 2 ಯು ಜಸ್ಟ್ ಫೀಲ್ ಇಟ್. ನಿಮ್ಮ ಬಾಡಿನಲ್ಲಿ, ನಿಮ್ಮ ಎನರ್ಜಿ ಫೀಲ್ಡಲ್ಲಿ ಎನರ್ಜಿ ಶಿಫ್ಟ್ ಆಗೋದು, ಏರ್ ಶಿಫ್ಟ್ ಆಗೋದು, ಟೆಂಪ್ರೇಚರ್ ಶಿಫ್ಟ್ ಆಗೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲೀಸ್ ಮೆಸೇಜಸ್ ಕೊಡಬೇಕಾದ್ರೆ ಅಥವಾ ನಿಮ್ಮ ಒಳಗಡೆ ಇರುವಂಥ ಇಂಟ್ಯೂಷನ್ ಬಂದು ಇಟ್ ಈಸ್ ವೆರಿ ವೆರಿ ಸ್ಟ್ರಾಂಗ್. ನಿಮ್ಮ ಇಂಟ್ಯೂಷನ್ ಮುಖಾಂತರ ಮೋಸ್ಟ್ ಆಫ್ ದ ಮೆಸೇಜಸ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಮ್ಯುನಿಕೇಟ್ ಮಾಡೋದು, ಕನ್ವೆ ಮಾಡೋದು. ಆ್ಯಂಡ್ ಆಲ್ಸೋ ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ನೋಯಿಂಗ್ ನಿಮ್ಮ ಒಳಗಡೆ ಹೇಗೆ ಈ ಮೆಸೇಜ್ ಬಂತು ಅಂತ ಗೊತ್ತಿಲ್ಲ, ಅಥವಾ ಹೇಗೆ ಈ ವಿಚಾರ ಸರಿ ಅಲ್ಲ ನನಗೆ ಅಂತ ಗೊತ್ತಿಲ್ಲ, ಬಟ್ ಸಮ್ ಹೌ ಐ ನೋ ಇದು ಸರಿ ಇಲ್ಲ, ಅಥವಾ ಸಮಥಿಂಗ್ ಈಸ್ ರಾಂಗ್ ಈ ಸಿಚುವೇಶನಲ್ಲಿ, ಸಮಥಿಂಗ್ ಈಸ್ ರಾಂಗ್ ಈ ಅಟ್ಮಾಸ್ಫಿಯರಲ್ಲಿ, ಸಮಥಿಂಗ್ ಈಸ್ ರಾಂಗ್ ಈ ವ್ಯಕ್ತಿ ಜೊತೆ. ಸೊ ದೇರ್ ಈಸ್ ದಿಸ್ ಇನ್ಸ್ಟೆಂಟ್ ನೋಯಿಂಗ್, ನಿಮ್ಮ ಇಂಟ್ಯೂಷನ್. ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು, ಕನೆಕ್ಟ್ ಮಾಡೋದು. ಡ್ರೀಮ್ ಟೈಮಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಆಲ್ಮೋಸ್ಟ್ ಕಮ್ಯುನಿಕೇಷನ್ನ ಅಥವಾ ಮೆಸೇಜಸ್ನ ಕೊಡೋದು. ಹೀಲಿಂಗ್ ಕೇಳಿರ್ತೀರ, ಅಥವಾ ನನ್ನ ಬಾಡಿನಲ್ಲಿ ಪೇನ್ ಇದೆ, ಅಥವಾ ನನ್ನ ಹಾರ್ಟ್ ಹೀಲಿಂಗ್ ಇರ್ಬೋದು. ನಿಮ್ಮ ಡ್ರೀಮ್ ಸ್ಟೇಟಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಬೇಕಾಗಿರುವಂಥ ಹೀಲಿಂಗ್ ಬಗ್ಗೆ ಮಾಹಿತಿ ಕೊಡ್ಬೋದು, ಅಥವಾ ಹೀಲಿಂಗೇ ಮಾಡ್ಬೋದು. ಬಟ್ ನಿಮ್ಮ ಡ್ರೀಮ್ ಟೈಮಲ್ಲಿ ಅವರ ಕನೆಕ್ಷನ್ ತುಂಬಾ ಆ್ಯಕ್ಟಿವ್ ಆಗಿರುವಂಥದ್ದು, ನಿಮ್ಮ ಇಂಟ್ಯೂಷನ್ ಮುಖಾಂತರ ಅವರ ಕನೆಕ್ಷನ್ ಆ್ಯಕ್ಟಿವ್ ಆಗಿರುವಂಥದ್ದು, ನಿಮ್ಮ ಮೆಡಿಟೇಷನ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು. ನಂಬರ್ಸು, ಫೆದರ್ಸು, ಎವ್ರಿಥಿಂಗ್ ಈಸ್ ಓಕೆ, ಅದೆಲ್ಲ ಸೆಕೆಂಡ್ರಿ. ನಿಮಗೆ ನಿಮ್ಮ ಗ್ರೂಪ್ಗೆ ನಿಮ್ಮ ಫೀಲಿಂಗು, ನಿಮ್ಮ ಎಮೋಷನ್ಸ್ ಶಿಫ್ಟ್ ಆಗೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ವೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಮಾಡುವಂಥದ್ದು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನೀವು ಅಳ್ತಿರ್ತೀರ ಅಥವಾ ಬೇಜಾರಲ್ಲಿರ್ತೀರ ಅಥವಾ ಏನೇನಾದರೂ ಕಳ್ಕೊಂಡಿರ್ತೀವಿ, ಆ ದುಃಖ ತಡ್ಕೊಳ್ಳೋದಕ್ಕಾಗೋದಿಲ್ಲ, ಆ್ಯಂಡ್ ಸಡನ್ ಆಗಿ ದೇರ್ ಇಸ್ ಅ ಶಿಫ್ಟ್ ನಮ್ಮ ಎನರ್ಜಿನಲ್ಲಿ, ಲೈಕ್ ಇಟ್ಸ್ ಓಕೆ, ಎವ್ರಿಥಿಂಗ್ ವಿಲ್ ಬಿ ಓಕೆ ಅಂತ ಹೇಳಿ ಯು ಜಸ್ಟ್ ಗೆಟ್ ಅಪ್. ಹೇಗೆ ಎನರ್ಜಿ ಶಿಫ್ಟ್ ಆಯಿತು ಅಂತ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಸಮ್ ಹೌ ಅವರ ಎನರ್ಜಿನ ನಮ್ಮ ಕಡೆಗೆ ಪುಷ್ ಮಾಡಿದರು. ಆ್ಯಂಡ್ ದೆನ್ ದೇ ಲಿಫ್ಟೆಡ್ ನಮ್ಮ ಸ್ಪಿರಿಟನ್ನ, ನಮ್ಮ ಎಮೋಷನ್ಸ್ನ, ನಮ್ಮ ಆಪ್ಟಿಮಿಸಮ್ನ, ಆ್ಯಂಡ್ ದೆನ್ ವಿ ಆರ್ ಓಕೆ. ಆ್ಯಂಡ್ ದೆನ್ ವಿ ಆರ್ ಜಸ್ಟ್ ಮೂವಿಂಗ್ ಆನ್ ನಮ್ಮ ಲೈಫಲ್ಲಿ. ಓಕೆ, ಏನೋ ಒಂದಾಗುತ್ತೆ, ನನಗೆ ನಂಬಿಕೆ ಇದೆ, ಎಲ್ಲಿಂದ ಬರ್ತಾ ಇದೆ ಸ್ಫೂರ್ತಿ ಅಥವಾ ಎಲ್ಲಿಂದ ಬರ್ತಾ ಇದೆ ನನಗೆ ಈ ವಿಶ್ವಾಸ ಅಂತ ಗೊತ್ತಿಲ್ಲ, ಬಟ್ ಐ ಸಮ್ ಹೌ ಫೀಲ್ ಇಟ್ ವಿಲ್ ಬಿ ಓಕೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ಫೀಲಿಂಗ್ಸ್ ನಿಮ್ಮ ಒಳಗಡೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಅನದರ್ ಎಕ್ಸಾಂಪಲ್ ಬಂದು, ಯಾವುದಾದ್ರೂ ವ್ಯಕ್ತಿನ ಭೇಟಿ ಮಾಡಿರ್ತೀರ ಅಥವಾ ಮಾತಾಡ್ತಿರ್ತೀರ, ಸಡನ್ನಾಗಿ ಯು ಫೀಲ್ ಎನರ್ಜಿ ಡಿಪ್ ಆಗೋದು ನಿಮ್ಮ ಬಾಡಿನಲ್ಲಿ, ಆ್ಯಂಡ್ ಎಮೋಷನ್ಸ್ ಬಂದು ಹೆವಿ ಆಗೋದು. ಅಲ್ಲಿ ತನಕ ನೀವು ಚೆನ್ನಾಗಿದ್ದೀರಿ, ಬಟ್ ಆ ವ್ಯಕ್ತಿನ ಭೇಟಿ ಮಾಡಿದಾಗ ಅಥವಾ ಗ್ರೂಪ್ ಆಫ್ ಜನರನ್ನ ಭೇಟಿ ಮಾಡಿದಾಗ ಸಡನ್ನಾಗಿ ನಿಮ್ಮ ಎನರ್ಜಿ ಡಿಪ್ ಆಗೋದು, ಲೈಕ್ ಪ್ಲಮೆಟ್. ಆ್ಯಂಡ್ ದೆನ್ ಯು ಆರ್ ಲೈಕ್, ವಾಟ್ ಹ್ಯಾಪೆಂಡ್? ಇಷ್ಟೊತ್ತು ಆರಾಮಾಗಿದ್ದೆ, ಯಾಕೆ ಸಡನ್ನಾಗಿ ಐ ಆಮ್ ಫೀಲಿಂಗ್ ಟಯರ್ಡ್, ನನ್ನ ಕಣ್ಣೆಲ್ಲ ಬಿಸಿ ಆಗ್ತಾಯಿದೆ, ಜ್ವರ ಬರೋಂಗೆ ಆಗ್ತಾಯಿದೆ, ಏನಾಯಿತು?
ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಕಮ್ಯುನಿಕೇಟ್ ಮಾಡ್ತಾ ಇರೋದು ದಿಸ್ ಈಸ್ ನಾಟ್ ದ ರೈಟ್ ಎನ್ವಿರಾನ್ಮೆಂಟ್, ಇಲ್ಲ ಎನ್ವಿರಾನ್ಮೆಂಟ್ ಸರಿ ಇಲ್ಲ, ಅಥವಾ ವ್ಯಕ್ತಿ ಎನರ್ಜಿ ಪ್ರಾಬಬ್ಲಿ ಈಸ್ ನಾಟ್ ವೆರಿ ಗುಡ್ ನಿಮಗೆ ಈ ಸಂದರ್ಭದಲ್ಲಿ. ಸೊ ದಟ್ ಈಸ್ ಹೌ ಅಗೇನ್ ನಿಮ್ಮದೇ ಆದ ಇಂಟ್ಯೂಷನ್ ಮುಖಾಂತರ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕನೆಕ್ಟ್ ಮಾಡ್ತಾ ಇರೋವಂಥದ್ದು. ಅಗೇನ್ ನೀವು ಫೆದರ್ಸು ನಂಬರ್ಸು ಎಲ್ಲ ನೋಡ್ತಿದ್ದಾರೆ, ಫಂಟಾಸ್ಟಿಕ್. ಬಟ್ ನಿಮ್ಮ ಸೆಕೆಂಡ್ರಿ ಚಾನೆಲ್ ಅದು, ಫಸ್ಟ್ ಬಂದು ನಿಮ್ಮ ಇಂಟ್ಯೂಷನ್, ನಿಮ್ಮ ಒಳಗಡೆ ನಡೆಯುವಂಥ ಶಿಫ್ಟ್ಸು. ಗ್ರೂಪ್ ನಂಬರ್ 1ಗೆ ಎಕ್ಸ್ಟರ್ನಲ್ ಫಸ್ಟ್ ಪ್ರೈಮರಿ ಮೆಸೆಂಜರ್ಸ್, ಅವರಿಗೆ ಅವರ ಇಂಟರ್ನಲ್ ಸ್ಟೇಟ್ ಬಂದು ಇಟ್ ಈಸ್ ಸೆಕೆಂಡ್ರಿ. ಆ್ಯಕ್ಚುಲಿ ಅವ್ರ ಇಂಟರ್ನಲ್ ಸ್ಟೇಟ್ ಬಗ್ಗೆ ನಾವು ಎಷ್ಟೊಂದು ಮಾತಾಡಲೇ ಇಲ್ಲ ಗ್ರೂಪ್ ನಂಬರ್ 1ದಲ್ಲಿ. ಫಾರ್ ಯು ಆರ್ ಹೈಲಿ ಸೈಕಿಕ್, ಮೇ ಬಿ ಯು ಆರ್ ವೆರಿ ಅಟ್ಯೂನ್ಡ್. ಸ್ಪಿರಿಚುವಲ್ ಫ್ಯಾಮಿಲಿಗೆ ಮೆಡಿಟೇಟರ್ಸ್ ಇರ್ಬೋದು, ಸ್ಪಿರಿಚುವಲ್ ಪಾತಲ್ಲಿ ನಡೆಯುವಂಥವ್ರು ಇರ್ಬೋದು, ಈ ಗ್ರೂಪಿಗೆ ಕನೆಕ್ಟ್ ಮಾಡಿರೋವಂಥವ್ರು, ಆಲ್ರೆಡಿ ಒಂದು ಹಂತಕ್ಕೆ ನಿಮ್ಮ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ತಲುಪಿರ್ಬೋದು, ಆಲ್ರೆಡಿ ರೇಖಿ ಹೀಲರ್ಸ್ ಇರ್ಬೋದು, ಅಥವಾ ಆಲ್ರೆಡಿ ನಿಮ್ಮ ಇಂಟ್ಯೂಷನ್ಸ್ನ ಫಾಲೋ ಮಾಡೋರು ಇರ್ಬೋದು ಈ ಗ್ರೂಪಲ್ಲಿರೋರು. ಎಂಪ್ಯಾಥ್ಸ್ಗಳಿರ್ಬೋದು, ನಿಮ್ಮ ಹಾರ್ಟ್ ಚಕ್ರದಿಂದ ಆಪ್ರೇಟ್ ಮಾಡೋರು ಇರ್ಬೋದು ಈ ಗ್ರೂಪಲ್ಲಿರೋರು. ಅ ವೆರಿ ಸಾಫ್ಟ್ ಎಂಪ್ರೆಸ್ ಎನರ್ಜಿ ಆ್ಯಂಡ್ ವೆರಿ ಬ್ಯೂಟಿಫುಲ್ ಎನರ್ಜಿ ಆ್ಯಂಡ್ ಟೆಂಡರ್ ಎನರ್ಜಿ. ಸೊ ಪೇ ಅಟೆನ್ಷನ್ ನಿಮ್ಮ ಎನರ್ಜಿಗೆ. ಗ್ರೂಪ್ ನಂಬರ್ 2 ನೆಕ್ಸ್ಟ್ ಟೈಮು ಯಾರ ಜೊತೆ ಆದರೂ ಇದ್ದಾಗ, ಅಥವಾ ಯಾರ್ದಾದ್ರೂ ಮನೆಗೆ ಹೋದಾಗ ನಿಮ್ಮ ಎನರ್ಜಿ ಡಿಪ್ ಆದರೆ, ಅಥವಾ ನಿಮ್ಮ ಎನರ್ಜಿ ಇನ್ನೂ ಹೈ ಆದರೆ, ಸೊ ಇಟ್ ಗಿವ್ಸ್ ಯು ಕ್ಲಿಯರ್ ಡೈರೆಕ್ಷನ್. ನಿಮಗೆ ನೀವಿರೋವಂಥ ಜಾಗ ನಿಮಗೆ ಹೋಗುವಂಥದ್ದು, ಅಥವಾ ನಿಮಗಲ್ಲ ನೀವು ಅಲ್ಲಿರೋದು ಇಟ್ ಈಸ್ ನಾಟ್ ವೆರಿ ಹೆಲ್ದಿ ನಿಮಗೆ ಅನ್ನೋದಿರ್ಬೋದು. ಸೊ ಯುವರ್ ಬಾಡಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕಂಪಸ್ ನಿಮಗೆ. ಗ್ರೂಪ್ ನಂಬರ್ 2 ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಒಂದು ವೆರಿ ಡೈರೆಕ್ಟ್ಲಿ ದೇ ಆರ್ ಟಾಕಿಂಗ್ ನಿಮ್ಮ ಇಂಟ್ಯೂಷನ್ ಮುಖಾಂತರ, ನಿಮ್ಮ ಬಾಡಿ ನಾಲೆಜ್ ಮುಖಾಂತರ. ಬಿಸಿ ಆಗ್ಬೋದು, ಬಾಡಿ ಹೀಟ್ ಆಗ್ಬೋದು, ಕೈ ಹೀಟ್ ಆಗ್ಬೋದು, ಅಥವಾ ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಅಥವಾ ಇರಿಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಔಟ್ ಆಫ್ ನೋ ವೇರ್ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಆ ವ್ಯಕ್ತಿ ಜೊತೆ ಇದ್ದಾಗ, ಅಥವಾ ಜನರ ಜೊತೆ ಇದ್ದಾಗ. ಅಥವಾ ಲೆಟ್ಸ್ ಎ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಜಾಬ್ ಆಫರ್ ಬಂದಿರತ್ತೆ, ಸಮ್ ಹೌ ಡೀಪ್ ಡೌನ್ ಈ ಜಾಬ್ ನನಗಲ್ಲ ಅನ್ನೋದು ನಿಮಗೆ ಗೊತ್ತಾಗೋದಕ್ಕೆ ಶುರು ಆಗ್ಬೋದು. ಈವನ್ ದೋ ದ ಮನಿ ಈಸ್ ಗುಡ್, ಎವ್ರಿಥಿಂಗ್ ಲುಕ್ಸ್ ಫಂಟಾಸ್ಟಿಕ್, ಪ್ರಾಕ್ಟಿಕಲಿ ನಾವು ಹಾಕಿರೋ ಚೆಕ್ ಬಾಕ್ಸ್ ಎಲ್ಲ ಆಲ್ಮೋಸ್ಟ್ ಟಿಕ್ ಮಾಡಿದೆ ಅದು, ಬಟ್ ಐ ಹ್ಯಾವ್ ಅ ಫೀಲಿಂಗ್ ಈ ಜಾಬ್ ನನಗಲ್ಲ ಅಂತ. ಐ ಹ್ಯಾವ್ ಅ ಫೀಲಿಂಗ್ ಸಮಥಿಂಗ್ ಈಸ್ ನಾಟ್ ರೈಟ್, ನಾನು ಈ ಜಾಬ್ ತೊಗೊಂಡ್ರೆ ಅಂತ ಹೇಳಿ. ಸೊ ಪೇ ಅಟೆನ್ಷನ್. ನಿಮ್ಮ ಬಾಡಿ ಟೈಟ್ ಆಗ್ತಾ ಇರೋ ಥರ ಅನಿಸ್ಬೋದು ಆ ಪರ್ಟಿಕ್ಯುಲರ್ ಆಪ್ಷನ್ ಬಗ್ಗೆ ನೀವು ಯೋಚನೆ ಮಾಡಿದಾಗ. ಸೊ ಆ ಜಾಬ್ ತೊಗೊಳ್ಳಲ್ಲ ಅಂದ ತಕ್ಷಣ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ದೀಸ್ ಆರ್ ದ ಮೇನ್ ಥೀಮ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು. ಆ್ಯಂಡ್ ದೆನ್ ವಿ ಹ್ಯಾವ್ ಅನದರ್ ಕಾರ್ಡ್ ನಿಮ್ಮ ಗ್ರೂಪಿಗೆ ಬಂದಿದ್ದು 88. ಸೊ there is a immediate message and immediate relaxation. Let's say for example ನೀವು ಇಷ್ಟೊತ್ತು ನಾವು ಮಾತಾಡಿರೋದ್ರಲ್ಲಿ ಆ ಗ್ರೂಪ್ ಆಫ್ ಜನರ ಜೊತೆ ಮಾತಾಡ್ತಾ ಇರ್ತೀರ, ನಿಮ್ಮ ಎನರ್ಜಿ ಪ್ಲಮೆಟ್ ಆಗುತ್ತೆ, ಇಟ್ ಜಸ್ಟ್ ಡ್ರಾಪ್ಸ್ ಯು. ನಿಮ್ಮ ಕಣ್ಣು ಉರಿಯೋದಕ್ಕೆ ನನ್ನ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತಾ ಇರೋದು, ದಟ್ ಈಸ್ ಹೌ ಐ ಸೆನ್ಸ್ ಎನರ್ಜೀಸ್ನ. ನನ್ನ ಬಾಡಿ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕೆಲವ್ರು ಜನರ ಜೊತೆ ಇದ್ದಾಗ ಇಫ್ ಇಟ್ ಈಸ್ ಎಕ್ಸ್ಟ್ರೀಮ್ಲಿ ನೆಗೆಟಿವ್, ನನ್ನ ಬಾಡಿನಲ್ಲಿ ಸ್ಕ್ರ್ಯಾಚಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಐ ಕ್ಯಾನ್ ನಾಟ್ ಸ್ಟಾಪ್ ಅದನ್ನು ಇಚ್ ಮಾಡಿದಿರಾ. ಆ್ಯಂಡ್ ದೆನ್ ರ್ಯಾಷಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಆ ಸಿಚುವೇಶನಿಂದ ರಿಮೂವ್ ಮಾಡೋ ತನಕ ಆ ರ್ಯಾಷಸ್ ಹೋಗೋದಿಲ್ಲ. ಸೊ ದೆರ್ ಇಸ್ ಅ ಇಮ್ಮಿಡಿಯೇಟ್ ರಿವಾರ್ಡ್ ನನಗೆ, ಅಥವಾ ಇಮ್ಮಿಡಿಯೇಟ್ ಕನ್ಫರ್ಮೇಷನ್ನು, ಓಕೆ ದಟ್ ಆ ವ್ಯಕ್ತಿ ಅಥವಾ ಆ ಜಾಗ ನನಗಲ್ಲ ಅಂತ ಹೇಳಿ. ಸೊ ದೆರ್ ಇಸ್ ದಿಸ್ ಇಮ್ಮಿಡಿಯೇಟ್ ಕನ್ಫರ್ಮೇಷನ್. ನಿಮಗೆ ಆ ಜಾಗದಿಂದ ನೀವು ದೂರ ಹೋದ ತಕ್ಷಣ ಯು ಫೀಲ್ ರಿಲ್ಯಾಕ್ಸ್ಡ್. ಆ ವ್ಯಕ್ತಿಯಿಂದ ನೀವು ಡಿಸ್ಕನೆಕ್ಟ್ ಆದ ತಕ್ಷಣ ಯು ಫೀಲ್ ರಿಲ್ಯಾಕ್ಸ್ಡ್. ಆ ಜಾಬನ್ನ ನೀವು ಡಿಕ್ಲೈನ್ ಮಾಡಿದ ತಕ್ಷಣ ಯು ಫೀಲ್ ಇಮ್ಮಿಡಿಯೇಟ್ ರಿಲ್ಯಾಕ್ಸೇಷನ್. ಸೊ ಅ ವೆರಿ ಕ್ಲಿಯರ್ ಮೆಸೇಜಸ್ಸು ನಿಮಗೆ ನಿಮ್ಮ ಬಾಡಿ ಮುಖಾಂತರ, ನಿಮ್ಮ ಇಂಟ್ಯೂಷನ್ ಮುಖಾಂತರ ಬರೋದು. ದಿಸ್ ಹ್ಯಾಪನ್ಸ್ ಸೋ ಮೆನಿ ಟೈಮ್ಸ್. ನನಗೆ ದಿಸ್ ಇಸ್ ಪ್ರಾಬಬ್ಲಿ ನನ್ನ ಗ್ರೂಪ್ ಅಂತ ಅಂದ್ಕೊಳ್ತೀನಿ. ಲೈಕ್ ಐ ಕ್ಯಾನ್ ಫೀಲ್ ಕೆಲವು ಸಲ ನನಗೆ ವಾಮಿಟ್ ಮಾಡೋಂಗಾಗತ್ತೆ ಕೆಲವು ಜಾಗಗಳಿಗೆ ಹೋದಾಗ. ಐ ಡೋಂಟ್ ನೋ, ಲೈಕ್ ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ಗೆಟ್ ಔಟ್ ಆ ಜಾಗದಿಂದ. ಅಲ್ಲಿ ತನಕ ನನಗೆ ಐ ಕ್ಯಾನಾಟ್ ಕಂಟ್ರೋಲ್ ಅನಾಯನ್ಸ್ನ, ನಾಸಿಯೇಟಿಂಗ್ ಫೀಲಿಂಗ್ನ. ಸೊ ದಟ್ ಈಸ್ ಹೌ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮದೇ ಆದಂಥ ನಾಲೆಜ್, ನಿಮ್ಮದೇ ಆದಂಥ ಇಂಟ್ಯೂಷನ್, ನಿಮ್ಮದೇ ಆದಂಥ ಬಾಡಿ ಕಂಪಸ್ಸನ್ನು ಯೂಸ್ ಮಾಡಿ ಮೆಸೇಜಸ್ನ ಕೊಡುವಂಥದ್ದು.
ವೆರಿ ಹಾರ್ಟ್ ಕನೆಕ್ಟೆಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ಸೊ ನೀವು ಬೇಜಾರಲ್ಲಿದ್ದಾಗ ಅವರ ಎನರ್ಜಿನ ನಿಮಗೆ ಪಂಪ್ ಮಾಡಿ ನಿಮ್ಮನ್ನು ರಿವೈಟಲೈಸ್ ಮಾಡೋದು ಅಥವಾ ಇಮಿಡಿಯೇಟಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ಸಪೋರ್ಟ್ ಮಾಡುವಂಥದ್ದು ಇರ್ಬೋದು. ಅಥವಾ ನಿಮ್ಮ ಇಂಟ್ಯೂಷನ್ ಪ್ರಕಾರ ನಾನು ಕ್ಲೆನ್ಸ್ ಮಾಡಬೇಕು ಇವಾಗ, ಸೊ ಕ್ಲೆನ್ಸ್ ಮಾಡಿ ಕ್ಲಿಯರ್ ಮಾಡಿದ್ರೆ ಅಥವಾ ಉಪ್ಪು ನೀರು ಹಾಕಿ ಸ್ನಾನ ಮಾಡಿದರೆ ಸೊ ನಿಮ್ಮ ಒಳಗಡೆನೆ ಆ ರೆಮಿಡೀಸ್ ಬರೋದು, ನಿಮ್ಮ ಒಳಗಡೆನೆ ಆ ಇನ್ಫಾರ್ಮೇಷನ್ ಬರೋದು. ಇವಾಗ ಇದನ್ನು ಮಾಡಬೇಕಂತ ಅನ್ನಿಸ್ತಾ ಇದೆ, ಈ ಅಮಾವಾಸ್ಯೆ ದಿನ ಅಥವಾ ಈ ಪೌರ್ಣಮಿ ದಿನ ಈ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಈ ವ್ಯಕ್ತಿಯಿಂದ ನಾನು ದೂರ ಇರಬೇಕಂತ ಅನ್ನಿಸ್ತಾ ಇದೆ. ಎಲ್ಲನೂ ಎವ್ರಿಥಿಂಗ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮದೇ ಆದಂಥ ನಾಲೆಜನ್ನ, ಇಂಟರ್ನಲ್ ಗೈಡೆನ್ಸ್ ಸಿಸ್ಟಮ್ನ ಯೂಸ್ ಮಾಡಿಕೊಂಡು, ನಿಮ್ಮ ಇಂಟರ್ನಲ್ ಕಂಪಸ್ನ ಯೂಸ್ ಮಾಡಿಕೊಂಡು ನಿಮಗೆ ಮೆಸೇಜಸ್ ಕೊಡುವಂಥದ್ದು. ಆ್ಯಂಡ್ ದೆನ್ ಯು ಕ್ಲಿಯರ್ಲಿ ನೋ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸಿದಾಗ ನೀವು ಆ ದೇವಸ್ಥಾನಕ್ಕೆ ಹೋದಾಗ ಯು ಫೀಲ್ ಇಮಿಡಿಯೇಟ್ ರಿಲ್ಯಾಕ್ಸೇಷನ್. ಎಸ್ ಐ ನೋ ನಾನು ಇಲ್ಲಿ ಕರೆಕ್ಟಾಗಿರುವಂಥ ಜಾಗದಲ್ಲಿ ಇರಬೇಕು ಅಂತ ಹೇಳಿ. ಫಾರ್ ಮೀ ನನ್ನ ಸ್ಪೈನಲ್ ಕಾರ್ಡಲ್ಲಿ ಟಿಂಗಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬಾಟಮ್ ಆಫ್ ಮೈ ಸ್ಪೈನಲ್ಲಿ ಟಿಂಗಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಐ ಹ್ಯಾವ್ ಅ ಸ್ಪೆಸಿಫಿಕ್ ಸೈನ್ಸ್ ನನ್ನ ಬಾಡಿ ಕೊಡೋದು ನನಗೆ ಡಿಫ್ರೆಂಟ್ ಸಿಚುವೇಶನ್ಸ್ಗಳಲ್ಲಿ. ಐ ಥಿಂಕ್ ದಟ್ ಈಸ್ ಎಕ್ಸಾಕ್ಟ್ಲಿ ನಿಮಗೂ ಕೂಡ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಗೈಡ್ ಮಾಡ್ತಾ ಇರೋದು. ಸೊ ಪೇ ಅಟೆನ್ಷನ್, ನಿಮ್ಮ ಬಾಡಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಥವಾ ಎಮೋಷನ್ಸ್ ಯಾವ ರೀತಿ ಚೇಂಜ್ ಆಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ದಟ್ ಈಸ್ ವೇರ್ ನಿಮಗೆ ನಿಮ್ಮ ಗೈಡೆನ್ಸ್ ಬಂದು ಸ್ಟ್ರಾಂಗ್ ಆಗಿರೋದು ಆ್ಯಂಡ್ ಕಾನ್ಸ್ಟೆಂಟಾಗಿ ನಿಮಗೆ ಪುಷ್ ಮಾಡ್ತಾ ಇರೋದು ಅಥವಾ ಕಮ್ಯುನಿಕೇಟ್ ಮಾಡ್ತಾ ಇರೋದು. ಗ್ರೂಪ್ ನಂಬರ್ 2. ಸೊ ನೀವು ಮಾಡಬೇಕಾಗಿರೋದು ಇನ್ನೂ ನಿಮ್ಮ ಚಾನಲ್ ಕ್ಲೀನ್ ಆಗೋದಕ್ಕೆ ಅಥವಾ ಇನ್ನೂ ಕ್ಲಿಯರ್ ಆಗಿ ನಿಮ್ಮ ಚಾನಲ್ಲು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಜೊತೆ ಕನೆಕ್ಟ್ ಆಗೋದಕ್ಕೆ ಯು ನೀಡ್ ಟು ಲರ್ನ್ ಟು ಕಾಮ್ ನಿಮ್ಮ ಎಮೋಷನ್ಸ್ನ, ಕಾಮ್ ನಿಮ್ಮ ಮೈಂಡನ್ನ ಆ್ಯಂಡ್ ಪೇ ಅಟೆನ್ಷನ್ ಯಾವ ಟೈಮಲ್ಲಿ ಯಾವ ಥರ ಶಿಫ್ಟ್ಸು, ಯಾವ ಥರ ಎನರ್ಜಿ ಚೇಂಜಸ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಕೀಪ್ ಪೇಯಿಂಗ್ ಅಟೆನ್ಷನ್, ಪ್ಯಾಟರ್ನ್ಸು, ಸೈನ್ಸು, ಬಿಕಾಸ್ ದಟ್ ಈಸ್ ಹೌ ನಾನು ಕಲ್ತ್ಕೊಂಡಿದ್ದು. ನನ್ನ ಬಾಡಿ ಅಥವಾ ನನ್ನ ಇಂಟ್ಯೂಷನ್ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಅಂತ ಹೇಳಿ ನಿಮ್ಮನ್ನು ನೀವು ಸ್ಟಡಿ ಮಾಡಿ. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮನ್ನು ನೀವು ಸ್ಟಡಿ ಮಾಡಿದಾಗ ಯು ನೋ ಎಕ್ಸಾಕ್ಟ್ಲಿ ಯಾವ ರೀತಿ ಯಾವ ಸಿಚುವೇಷನಲ್ಲಿ ನಿಮ್ಮ ಬಾಡಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ದೇರ್ ಇಸ್ ಅ ಪ್ಯಾಟರ್ನ್ ನಿಮ್ಮ ಬಾಡಿ ಅಥವಾ ನಿಮ್ಮ ಇಂಟ್ಯೂಷನ್ ಫಾಲೋ ಮಾಡೋದು ಅಂತ ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ. ರೈಟ್. ಸೊ ಪ್ರಾಬಬ್ಲಿ ನಿಮ್ಮ ಚಕ್ರಾಸ್ನಲ್ಲಿ ಬಿಕಾಸ್ ಹೆಂಗೆ ತೋರಿಸ್ತಾ ಇದ್ದಾರೆ ಅಂತಂದರೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನೀವು ಬೇಜಾರಾಗಿದ್ದಾಗ ಅಥವಾ ತೀರಾ ದುಃಖದಲ್ಲಿದ್ದಾಗ ನಿಮ್ಮ ಹಾರ್ಟ್ ಚಕ್ರ ಅಥವಾ ನಿಮ್ಮ ಹಾರ್ಟ್ ಸ್ಪೇಸನ್ನು ತೋರಿಸ್ತಾ ಇರೋದು. ಆ್ಯಂಡ್ ದೆನ್ ದೇರ್ ಇಸ್ ದಿಸ್ ಹೀಟ್ ನಿಮ್ಮ ಹಾರ್ಟ್ ಚಕ್ರದಲ್ಲಿ, ದೇರ್ ಇಸ್ ಅ ಸಡನ್ ಕಂಫರ್ಟ್ ನಿಮ್ಮ ಹಾರ್ಟ್ ಚಕ್ರದಲ್ಲಿ. ಸೊ ಮೆಸೇಜಸ್ ಅಥವಾ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಎನರ್ಜಿ ಕಳಿಸ್ತಾ ಇರೋದು ಡೈರೆಕ್ಟಾಗಿ ನಿಮ್ಮ ಹಾರ್ಟ್ ಚಕ್ರಕ್ಕೆ. ಸೊ ಐ ಡೋಂಟ್ ನೋ, ದೇರ್ ಇಸ್ ಅ ಪ್ಯಾಟರ್ನ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೂ ನಿಮಗೂ ಇರುವಂಥದ್ದು. ಸೊ ಪೇ ಅಟೆನ್ಷನ್ ಯಾವ ರೀತಿ ಅದು ವರ್ಕ್ ಆಗ್ತಿದೆ ಅಂತ ಹೇಳಿ, ಬಿಕಾಸ್ ಐ ನೋ ನನ್ನ ಪ್ಯಾಟರ್ನ್ಸ್ ಯಾವ ಥರ ಅಂತ ಹೇಳಿ, ಬಿಕಾಸ್ ಐ ಹ್ಯಾಡ್ ಟು ಸ್ಟಡಿ ಅದನ್ನು ಕಾನ್ಸ್ಟೆಂಟಾಗಿ ಅದನ್ನು ರಿವಿಸಿಟ್ ಮಾಡಿ, ಅದು ಈ ಥರ ಆದಾಗ ಈ ಥರ ಆಗುತ್ತೆ ಅಂತ ಹೇಳಿ ಐ ನೌ ನೋ ಎಕ್ಸಾಕ್ಟ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತೀನಿ, ಯಾವ ಥರ ಬರುತ್ತೆ ನನಗೆ ಫೀಲಿಂಗ್ಸು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮಗೆ ಇವತ್ತು ಹೇಳ್ತಾ ಇರೋದು. ಗ್ರೂಪ್ ನಂಬರ್ 2, ಯು ಆರ್ ವೆರಿ ಡೈರೆಕ್ಟ್ ಕನೆಕ್ಷನ್. ದೇರ್ ಇಸ್ ಅ ವೆರಿ ಡೈರೆಕ್ಟ್ ಕನೆಕ್ಷನ್. ಲೈಕ್ ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಕ್ರೌನ್ ಚಕ್ರ ಡೈರೆಕ್ಟ್ಲಿ ಕನೆಕ್ಟೆಡ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಗೆ ಅಥವಾ ಯೂನಿವರ್ಸ್ಗೆ ಡೈರೆಕ್ಟಾಗಿ. ಯು ಜಸ್ಟ್ ನೋ ದ ಸೈಕಿಕ್ ಎಬಿಲಿಟೀಸ್ ಆರ್ ಸೋ ಸ್ಟ್ರಾಂಗ್ ನಿಮ್ಮಲ್ಲಿ. ಯು ಜಸ್ಟ್ ನೋ ಲೈಕ್ ಸಮಥಿಂಗ್ ಇಸ್ ನಾಟ್ ರೈಟ್ ಅಂತ ಹೇಳಿ. ಅದಕ್ಕೆ ಯಾವುದೇ ಒಂದು ಪ್ರೂಫ್ ಇರೋದಿಲ್ಲ ಆ್ಯಕ್ಚುಲಾಗಿ ನಿಮಗೆ ಅದು ಸರಿ ಇಲ್ಲ ಅಂತ ಹೇಳೋದಕ್ಕೆ. ಪಾಪ ಮುಂದ್ಗಡೆ ಇರೋ ವ್ಯಕ್ತಿ ಅವ್ರು ಸರಿ ಇಲ್ಲ ಅಂತಲ್ಲ, ಅವ್ರ ಎನರ್ಜಿ ಇಸ್ ಪ್ರಾಬಬ್ಲಿ ವೆರಿ ಲೋ, ವೆರಿ ವೀಕ್. ಮೇ ಬಿ ಅವ್ರು ಯಾರನ್ನಾದರೂ ಕಳ್ಕೊಂಡು ಅವ್ರ ಎನರ್ಜಿ ಕಂಪ್ಲೀಟಾಗಿ ವೀಕ್ ಆಗಿರ್ಬೋದು. ನಾವು ಅವ್ರ ಜೊತೆ ಇದ್ದಾಗ ನ್ಯಾಚುರಲಿ ಅವ್ರ ಎನರ್ಜಿ ನಮಗೆ ಲ್ಯಾಚ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಅವ್ರದ್ದು ವೀಕ್ ಇರೋದ್ರಿಂದ ಸಮ್ವೇರ್ ಇಟ್ ಪುಲ್ಸ್ ಅವರು ಪಿಕಪ್ ಮಾಡ್ಕೊಳ್ಳೋದಕ್ಕೆ. ಸೊ ದಟ್ ಈಸ್ ವಾಟ್ ಹ್ಯಾಪನ್ಸ್. ಈಗ ಯಾರೋ ಬೇಜಾರಿದ್ದಾಗ ನಿಮ್ಮ ಜೊತೆ ನಿಮಗೆ ಕಾಲ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ಭೇಟಿ ಮಾಡ್ಬೋದು, ಅವ್ರದ್ದೆಲ್ಲ ಪ್ರಾಬ್ಲಮ್ಸನ್ನು ಹೇಳ್ಬೋದು. ಆ್ಯಂಡ್ ದೆನ್ ಸಡನ್ನಾಗಿ ದೇ ಆರ್ ಹ್ಯಾಪಿ, ದೇ ಆರ್ ಆ್ಯಕ್ಟಿವ್, ದೇ ಆರ್ ಆಲ್ ಗುಡ್. ಆ್ಯಂಡ್ ದೆನ್ ನಿಮ್ಮ ಎನರ್ಜಿ ಬಂದು ರಾಕ್ ಬಾಟಮಿಗೆ ಹೋಗಿರುತ್ತೆ, ನಿಮಗೆ ಹೆಡ್ಏಕ್ ಸ್ಟಾರ್ಟ್ ಆಗಿರುತ್ತೆ, ನಿಮಗೆ ಇರಿಟೇಷನ್ ಸ್ಟಾರ್ಟ್ ಆಗಿರುತ್ತೆ. ಏನಾಯಿತು? ಎನರ್ಜಿ ಎಕ್ಸ್ಚೇಂಜ್ ಆಯಿತು. ಅವರು ಸ್ವಾಪ್ ಮಾಡಿದ್ರು ಅವ್ರ ಎನರ್ಜಿನ ನಿಮಗೆ, ನಿಮ್ಮ ಎನರ್ಜಿನ ಅವರಿಗೆ, ಅಥವಾ ನಿಮ್ಮ ಹತ್ರ ಇದ್ದಿದ್ದ ಎನರ್ಜಿ ಎಲ್ಲ ಅವ್ರು ತೊಗೊಂಡ್ರು. ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಆಗುವಂಥದ್ದು, ಡೈರೆಕ್ಟಾಗಿ ನಮಗೆ ಗೊತ್ತಾಗೋದಿಲ್ಲ. ಸೊ ದಟ್ ಈಸ್ ಹೌ ಇಟ್ ಹ್ಯಾಪನ್ಸ್. ಸೊ ನಿಮ್ಮ ಬಾಡಿ ನಿಮಗೆ ಆ ಥರ ಮೀಟ್ ಮಾಡಿದಾಗ ಪೊಟೆನ್ಷಿಯಲಿ ಅವರು ಕೆಟ್ಟವರು ಅಂತ ಅಲ್ಲ ಆ ವ್ಯಕ್ತಿ. ಸೊ ದಿಸ್ ಈಸ್ ನಾಟ್ ರೈಟ್. ಎನರ್ಜಿ ಈಸ್ ನಾಟ್
ರೈಟ್ ನಿಮಗೆ ಅಂತ ಹೇಳಿ ಮೆಸೇಜನ್ನು ಕೊಡ್ತಾ ಇರೋದು. ಅದು ಆ ವ್ಯಕ್ತಿ ಕೆಟ್ಟವರಾಗಿರ್ಬೋದು, ಅಥವಾ ಆ ವ್ಯಕ್ತಿ ಎನರ್ಜಿ ಆಲ್ರೆಡಿ ವೀಕ್ ಇರ್ಬೋದು, ಅಥವಾ ಅವ್ರು ಆಲ್ರೆಡಿ ನೆಗೆಟಿವ್ ಇರ್ಬೋದು, ಅಥವಾ ಅವರ ಇಂಟೆನ್ಷನ್, ಅವ್ರ ಉದ್ದೇಶ ಸರಿ ಇಲ್ಲದೆ ಇರ್ಬೋದು. ವಿ ಡೋಂಟ್ ನೋ ಯಾವ ರೀತಿ ಅಂತ ಹೇಳಿ. ನಿಮಗೆ ಮಾತ್ರನೇ ಗೊತ್ತು ಆ ವ್ಯಕ್ತಿನ ಭೇಟಿ ಮಾಡಿದಾಗ. ದಟ್ ಈಸ್ ಹೌ ಯು ನೋ ಏನಾಗ್ತಿದೆ ಅಂತ ಹೇಳಿ ಬ್ಯಾಕ್ಗ್ರೌಂಡಲ್ಲಿ. ಸೊ ಪೇ ಅಟೆನ್ಷನ್ ಆ ಥರ ಎಲ್ಲ ಮೆಸೇಜಸ್ಗಳು ಬಂದಾಗ. ಓಕೆ, ಐ ಆಮ್ ಇನ್ ಟ್ಯೂನ್ ವಿತ್ ಮೈ ಇಂಟ್ಯೂಷನ್ ಅಂತ ಹೇಳಿ ಕೆಳಗಡೆ ಕಮೆಂಟ್ ಮಾಡಿ. ಗ್ರೂಪ್ ನಂಬರ್ 2, I am in tune with my intuition. That is your mantra actually. So the more you connect, group number 2, you are very very strong psychics. ಈ ಗ್ರೂಪಲ್ಲಿ ಇರೋರು ವೆರಿ ಸ್ಟ್ರಾಂಗ್ psychics. ಓಕೆ, ಸೊ ಬೇರೆ ಏನು ಮೆಸೇಜಸ್ ಇದೆ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿಯಿಂದ? ಸೊ ಗ್ರೂಪ್ ನಂಬರ್ 1 ಹೀಗೆ ಆಯಿತು. ದೆರ್ ವಾಸ್ ನೋ ಮಚ್ ಮೆಸೇಜಸ್ ಕಾರ್ಡ್ಸ್ ಮುಖಾಂತರ ನಾನೇ ಫೋರ್ಸ್ಫುಲ್ಲಾಗಿ ಪುಲ್ ಮಾಡಬೇಕಾಯಿತು. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಮೋಸ್ಟ್ ಆಫ್ ಇಟ್ ಸ್ಟಾರ್ಟಿಂಗಿಂದ. ಓಕೆ, ವಿ ಹ್ಯಾವ್ ಅನದರ್ 8. ನೀವು ರಿಪೀಟೆಡ್ ಆಗಿ 8s ನೋಡ್ತಾ ಇರ್ಬೋದು. 555888333. ಸೊ ಬೇಸಿಕ್ಲಿ ಈ 2 ಕಾರ್ಡು ಅಥವಾ ಗ್ರೂಪ್ ನಂಬರ್ 1ಗೂ ಲಾಸ್ಟಲ್ಲಿ ಈ ಕಾರ್ಡ್ ಬಂದಿತ್ತು. ಸೊ ಯು ಜಸ್ಟ್ ನೋ ಗ್ರೂಪ್ ನಂಬರ್ 2, ಲೈಕ್ ಈ ಕಾರ್ಡು ಅಷ್ಟೇ. ಇದನ್ನು ಮುಂದೆ ಹೋಗಬೇಕಾದ್ರೆ, ಅಂದರೆ ನೀವು ಯಾವುದಾದ್ರೂ ಸಿಚುವೇಷನಲ್ಲಿ ಪ್ರೊಸೀಡ್ ಆಗಬೇಕಂತಂದರೆ ಜಸ್ಟ್ ಪೇ ಅಟೆನ್ಷನ್. ನಿಮಗೆ ಯಾವ ಥರ ಫೀಲ್ ಆಗ್ತಾ ಇದೆ, ನಿಮ್ಮ ಫೀಲಿಂಗ್ ಯಾವ ಥರ ಇದೆ ಆ ಸಿಚುವೇಶನ್ ಬಗ್ಗೆ. ಏನೇನಾದರೂ ತೊಗೊಳ್ಬೇಕಂದ್ರೆ, ಯಾವುದಾದ್ರೂ ಅಂಗಡಿಗೆ ಹೋಗ್ಬೇಕಂತಂದರೆ, ಯಾವುದಾದ್ರೂ ಐಟಮ್ನ ಪರ್ಚೇಸ್ ಮಾಡಬೇಕಂತಂದರೆ, ಹೌ ಆರ್ ಯು ಫೀಲಿಂಗ್. ಇನ್ನೊಂದೇನು ಹೇಳ್ತಾ ಇರೋದು ಅಂದರೆ ಆ್ಯಕ್ಚುಲಿ ಅ ವೆರಿ ಗುಡ್ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಫರ್ನಿಚರ್ ತೊಗೊಳಕ್ಕೆ ಹೋಗಿರ್ತೀರಾ, ಲೈಕ್ ತುಂಬ ಹಳೆ ಫರ್ನಿಚರ್ ಇರ್ಬೋದು. ಆರ್ ಲೆಟ್ ಮಿ ಗಿವ್ ಅನದರ್ ಎಕ್ಸಾಂಪಲ್. ಲೈಕ್ ಹಳೆ ನಾವು ಮನೆ ತೊಗೊಳಕ್ಕೆ ಹೋಗಿರ್ತೀವಿ, ಅದು ಪ್ರಾಬಬ್ಲಿ ಸೆಕೆಂಡ್ ಹ್ಯಾಂಡ್ ಟ್ರಾನ್ಸ್ಫರ್ ಇರ್ಬೋದು. ಆಲ್ರೆಡಿ ಒಂದು ಫ್ಯಾಮಿಲಿಯಲ್ಲಿ ಲೈಫ್ನ ಆಲ್ರೆಡಿ ಲೀಡ್ ಮಾಡಿ ಆ ಮನೇನ ನಮಗೆ ಕೊಡ್ತಾ ಇರ್ಬೋದು. ಸೊ ಅವರ ಮೆಮರೀಸ್ ಬಂದು ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕೆಂದರೆ ಅವ್ರ ಲೈಫ್ ಎಕ್ಸ್ಪೀರಿಯನ್ಸ್ ಎಲ್ಲ ಅಲ್ಲಾಗಿರುವಂಥದ್ದು. ಅವ್ರು ಹತ್ತಿರ್ಬೋದು, ನಕ್ಕಿರ್ಬೋದು, ಜಗಳಗಳಾಡಿರ್ಬೋದು. ದೇರ್ ಇಸ್ ಅ ಥಾಟ್ ಫಾರ್ಮ್ ಕಲೆಕ್ಟ್ ಆಗೋದು. ಥಾಟ್ ಫಾರ್ಮ್ ಕೆಲವೊಂದು ಸಲ ಎಂಟೈರ್ ಜಾಗದಲ್ಲಿರುತ್ತೆ, ಕೆಲವೊಂದು ಸಲ ಫರ್ನಿಚರ್ಗಳಲ್ಲಿರ್ಬೋದು, ಕೆಲವೊಂದು ಸಲ ಅವರು ಯೂಸ್ ಮಾಡಿದಂಥ ಐಟಮ್ಸ್ಗಳಲ್ಲಿರ್ಬೋದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಆ್ಯಕ್ಚುಲಿ ಯು ಕ್ಯಾನ್ ಕ್ಲಿಯರ್ಲಿ ಸೆನ್ಸ್ ಯಾವ ಐಟಮ್ಸು. ಲೆಟ್ಸೇ ಆ ಬೆಡ್ ಇರ್ಬೋದು, ಆ ಬೆಡ್ಡಲ್ಲಿ ಅವರು ಒಂದು ರಾಶಿ ಜಗಳ ಆಡಿರ್ಬೋದು. ನೀವು ಅವ್ರ ಎಂಟೈರ್ ಫರ್ನಿಚರ್ ಸಮೇತ ನಮಗೆ ಮನೆ ಕೊಡ್ತಾ ಇರ್ಬೋದು. ಬಟ್ ವೆನ್ ಯು ಎಂಟರ್ ಆ ರೂಮ್ ಒಳಗಡೆ ಆ ಬೆಡ್ ಮೇಲೆ ಕೂತ್ಕೊಂಡಾಗ ನಿಮಗೆ ಸಡನ್ನಾಗಿ ದುಃಖ ಆಗೋದಕ್ಕೆ ಸ್ಟಾರ್ಟ್ ಆಗ್ಬೋದು, ಅಥವಾ ಕೋಪ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು. ಆ್ಯಂಡ್ ದೆನ್ ಯು ಡೋಂಟ್ ನೋ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿ. ಆ ಬೆಡ್ ಮೇಲೆ ಕೂತಿದ್ದೀರಾ, ಕಾಟ್ ಮೇಲೆ ಕೂತಿದ್ದೀರಾ ನೀವು, ಬೇರೆಯವ್ರು ಯೂಸ್ ಮಾಡಿರೋದು. ಆ್ಯಂಡ್ ದೆನ್ ಯು ಆರ್ ಸೋ ಇರಿಟೇಟೆಡ್ ಬಿಕಾಸ್ ಅದ್ರ ಮೇಲೆ ಮಲ್ಕೊಂಡಿದ್ದಂಥ ಕಪಲ್ಸು ಅಥವಾ ಫ್ಯಾಮಿಲಿ ಬಂದು ಮೇ ಬಿ ದೇ ಆರ್ಗ್ಯೂಡ್ ಅ ಲಾಟ್ ಆ ಬೆಡ್ ಮೇಲೆ, ಆ ಕಾಟ್ ಮೇಲೆ. ಆ್ಯಂಡ್ ದೆನ್ ಯು ಆರ್ ಕೈಂಡ್ ಆಫ್ ಪಿಕ್ಕಿಂಗ್ ಅಪ್, ಓಕೆ ಈ ಫರ್ನಿಚರ್ ನಮಗಲ್ಲ ಅಂತ ಹೇಳಿ. ಬಿಕಾಸ್ ದಿಸ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್ ನನಗೆ ಒಂದು ಸಲ. ಯಾಕೆಂದರೆ ನನ್ನ ಫ್ರೆಂಡ್ ಬಂದು ಅವರ ಫ್ರೆಂಡು ಕಾಟ್ ಬೇಡ, ಬೆಡ್ ಬೇಡ ಅಂತ ಹೇಳಿ ಕೊಟ್ಟರು ಅಂತ ಹೇಳಿ ಸೆಕೆಂಡ್ಸಲ್ಲಿ ಇವ್ರು ತೊಗೊಂಡು ಬರೀ 4000ಗೆ ದೇ ಗಾಟ್ ಅ ವೆರಿ ಬಿಗ್ ಫರ್ನಿಚರ್, ಬಿಗ್ ಕಾಟ್. ಬಟ್ ದೆನ್ ಅವ್ರ ಮನೆಗೆ ಎಂಟರ್ ಆದ ತಕ್ಷಣ, ಅಥವಾ ನಾವು ಆ ಬೆಡ್ ಮೇಲೆ ಕೂತ್ಕೊಂಡು ಮಾತಾಡಬೇಕಾದ್ರೆ, ಐ ವಾಸ್ ಸೋ ಇರಿಟೇಟೆಡ್ ನನ್ನ ಫ್ರೆಂಡ್ ಮೇಲೆ. ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ದೆನ್ ಐ ಆಸ್ಕ್ಡ್ ಎಲ್ಲಿಂದ ತೊಗೊಂಡ್ರಿ ಈ ಬೆಡ್ಡನ್ನು ಅಥವಾ ಈ ಕಾಟನ್ನ ಅಂದಾಗ, ಸೊ ಇಲ್ಲ ಯಾರೋ ಈ ಥರ ಡಿಸ್ಪೋಸ್ ಮಾಡ್ತಿದ್ರು, ಐ ಜಸ್ಟ್ ಪೇಡ್ 1/3 ಆಫ್ ದ ಪ್ರೈಸ್ ಅಂದ ಅದನ್ನು ತೊಗೊಂಡೆ ಅಂತ ಹೇಳಿ. ಆ್ಯಂಡ್ ಆಲ್ಸೋ ಆ ಬೆಡ್ಡಲ್ಲಿ ಬರೀ ಇರಿಟೇಷನ್ ಅಷ್ಟೇ ಅಲ್ಲ, ನನ್ನ ಬಾಡಿ ಎನರ್ಜಿ ಡ್ರೈನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಕತ್ತು ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗೊತ್ತಾಯ್ತು ಆ ಯಾರೋ ಅಲ್ಲ, ಅವ್ರ ಫ್ರೆಂಡ್, ಅವ್ರ ತಂದೆ ಆ ಬೆಡ್ಡನ್ನ ಯೂಸ್ ಮಾಡಿದರು. ಆ್ಯಂಡ್ ದೆನ್ ಅವರು ಫಿಸಿಕಲಿ ತುಂಬಾ ಇಲ್ನೆಸ್ಸಲ್ಲಿದ್ದರು. ಸೊ ಅಲ್ಲಿ ಎಷ್ಟು ನೋವಲ್ಲಿರೋದು, ನರಳಿರೋದು. ಸೊ ಆ ಬೆಡ್ಡಲ್ಲಿ ಆ ಎನರ್ಜಿ ಎಲ್ಲ ಬ್ಲಾಕ್ ಆಗಿದ್ದು, ಅಥವಾ ಕಾಟಲ್ಲಿ. ಐ ನೋ ಇಟ್ ಮೇ ಫೀಲ್ ಅನ್ರಿಯಲಿಸ್ಟಿಕ್, ಬಟ್ ಆ್ಯಸ್ ಅ ಎನರ್ಜಿ ಸೆನ್ಸಿಂಗ್ ಎಂಪ್ಯಾಥ್ ನನಗೆ ಐ ಕ್ಲಿಯರ್ಲಿ ಅಂಡರ್ಸ್ಟುಡ್ ಆ ಕಾಟು, ಆ ಬೆಡ್ಡು, ಇಟ್ ಈಸ್ ನಾಟ್ ಫಾರ್
ಯಾರಿಗೂ, ಯಾಕೆಂದರೆ ಇಟ್ ಈಸ್ ನಾಟ್ ರಿಯಲಿ ಗುಡ್. ಇಲ್ಲ ಅದನ್ನು ಕಂಪ್ಲೀಟಾಗಿ ಕಟ್ ಡೌನ್ ಮಾಡಿ ಹೊಸದಾಗಿ ಮಾಡಬೇಕು, ಅಥವಾ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡಿ ಅದನ್ನು ನಮ್ಮದಾಗಿಸ್ಕೊಳ್ಬೇಕು. ಸುಮ್ಮನೆ ಸಿಕ್ಕಿದೆಲ್ಲ ಫ್ರೀಯಾಗಿ ಬಂತು ಅಥವಾ ಅಂತೆಲ್ಲ ತೊಗೊಳಕ್ಕಾಗಲ್ಲ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಯು ಕ್ಯಾನ್ ಈವನ್ ಸೆನ್ಸ್, ಬರೀ ಜಾಗ ಅಷ್ಟೇ ಅಲ್ಲ, ಫರ್ನಿಚರ್ಸು ಅಥವಾ ಐಟಮ್ಸ್ಗಳಲ್ಲೂ ಯಾವುದು ಇಟ್ ಈಸ್ ಗುಡ್ ಅಥವಾ ಯಾವುದು ನಿಮಗಲ್ಲ ಅಂತ ಹೇಳಿ. ಸೊ ಪೇ ಅಟೆನ್ಷನ್. ಗ್ರೂಪ್ ನಂಬರ್ 2, ಈ ಥರ ಎಷ್ಟೊಂದು ವಿಧದಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು, ಯಾವ್ದು ಸರಿ ಅಲ್ಲ ಅಂತ ನಿಮಗೆ ತಿಳಿಸೋದಕ್ಕೆ. ಓ ಮೈ ಗಾಡ್, ದಿಸ್ ಇಸ್ ಡೀಪ್. ಗ್ರೂಪ್ ನಂಬರ್ 2 ಹೋಪ್ಫುಲಿ ನಿಮಗೆ ರೆಸನೇಟ್ ಆಯಿತು. ಇದೆಲ್ಲ ಸ್ಟುಪಿಡಿಟಿ ಅಂತ ಅನ್ನಿಸ್ತಿಲ್ಲ ಅಂತ ಅಂದ್ಕೊಳ್ತೀನಿ. ನೀವು ಇದನ್ನು ಇಷ್ಟೊಂದು ನೋಡಿದ್ದೀರಾ ಅಂದರೆ ಐ ಡೋಂಟ್ ಥಿಂಕ್ ಸೊ. ಯು ಆರ್ ಕೈಂಡ್ ಆಫ್ ಅಲೈನ್ಡ್ ನಮ್ಮ ಈ ಮೆಸೇಜಸ್ಗೆ. ರೈಟ್, ಸೊ ಅದು ನಿಮ್ಮ ಇವತ್ತನ ಮೆಸೇಜಸ್. ಗ್ರೂಪ್ ನಂಬರ್ 2, ಐ ಆಮ್ ಇನ್ ಟ್ಯೂನ್ ವಿತ್ ಮೈ ಇಂಟ್ಯೂಷನ್ ಅಂತ ಹೇಳಿ ಕೆಳಗಡೆ ಕನೆಕ್ಟ್ ಮಾಡಿ. ಯು ಆರ್ ಅ ಸ್ಟ್ರಾಂಗ್ ಸೈಕಿಕ್. ಗ್ರೂಪ್ ನಂಬರ್ 2, ಪೇ ಅಟೆನ್ಷನ್ ಆ್ಯಂಡ್ ಸ್ಟಡಿ ನಿಮ್ಮ ಪ್ಯಾಟರ್ನನ್ನು, ನಿಮ್ಮ ಇಂಟ್ಯೂಷನನ್ನು. ವೆರಿ ಇಂಪಾರ್ಟೆಂಟ್ ಅಸೈನ್ಮೆಂಟ್ ನಿಮಗೆ. ರೈಟ್, ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.